ಈ ಕ್ಷೇತ್ರದ ಶಾಸಕರು ಏನು ಅಭಿವೃದ್ಧಿ ಅಧಿಕಾರರು ಅಂತಾರೆ, ಅಭಿವೃದ್ಧಿ ಅಧಿಕಾರರಲ್ಲ, ಕಳಪೆ ಕಾಮಗಾರಿಯ ಪಿತಾಮಹ. ಕಳಪೆ ಕಾಮಗಾರಿಯ ಪಿತಾಮಹ ಯಾರು ಅಂತ ಹೇಳಿದ್ರೆ ಶಿವಣ್ಣವರೇ. ಹಾಗೆ ಕಳಪೆ ಕಾಮಗಾರಿಯ ರಸ್ತೆ ರಾಜ, ಕಳಪೆ ಕಾಮಗಾರಿಯ ರಸ್ತೆ ರಾಜ ಈ ಕ್ಷೇತ್ರದ ಬಿ ಶಿವಣ್ಣ. ನಾನು ದಿನ ಓಡಾಡ್ತಾ ಇದ್ದೀನಿ, ಗುಂಡಿ ಮುಚ್ಚೋ ಕೆಲಸ ಇರಲಿ, ತಾರೆ ಇಲ್ಲ, ಎಲ್ಲಿ ಗುಂಡಿ ಮುಚ್ಚೋದು? ಒಂದ್ಸರಿ ನೀವು ಸಮಯ ಕೊಡ್ತಾ ಇದ್ದೀವಿ, ನಿಗದಿ ಕೊಡ್ತಾ ಇದ್ದೀವಿ, ಆ ಟೈಮ್ ಸರಿಗೆ ನೀವೇನಾದ್ರೂ ಮಾಡಿಲ್ಲ ನೀವು ಪಂಚಾಯತ್ ನಿಮ್ಮ PW ಆಫೀಸ್ ಬೀಗ ಹಾಕುವಂಥದ್ದು ಒಂದು ಸತ್ಯ. ದಶಕಗಳಿಂದ ರಸ್ತೆಯ ಅಭಿವೃದ್ಧಿ ಕಾಣದ ಹಿನ್ನೆಲೆಯಲ್ಲಿ ರೋಸಿ ಹೋದ ಆನೇಕಲ್ ವಿಧಾನಸಭಾ ಕ್ಷೇತ್ರದ ವಣಕನಹಳ್ಳಿ ಹಾಗೂ ಇಡ್ಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುತ್ತೂರು, ಬಸವನಪುರ, ಅರಿಹಳ್ಳಿ ಗ್ರಾಮದ ಮಹಿಳೆಯರು, ಗ್ರಾಮಸ್ಥರು ಮತ್ತು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಆನೇಕಲ್ ಪಟ್ಟಣದ ಪಂಚಾಯತ್ ರಾಜ್ ಇಲಾಖೆ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದರು. ಮುತ್ತೂರು ಗ್ರಾಮದಿಂದ ಆರಂಭವಾದ ಪ್ರತಿಭಟನಾ ರ್ಯಾಲಿಯು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಪಂಚಾಯತ್ ರಾಜ್ ಇಲಾಖೆಯ ಕಚೇರಿಯನ್ನ ತಲುಪಿತು. ಈ ವೇಳೆ ಕಚೇರಿ ಎದುರು ಧರಣಿ ನಡೆಸಿದ ಪ್ರತಿಭಟನಾಕಾರರು ರಸ್ತೆ ನಿರ್ಮಾಣದಲ್ಲಿ ಆಗಿರುವ ವಿಳಂಬ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಘೋಷಣೆಗಳನ್ನ ಕೂಗಿದರು. ನರಕ ಯಾತನೆ ಅನುಭವಿಸುತ್ತಿರುವ ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಂಡಿದ್ದು, ಕಳೆದ 20 ವರ್ಷಗಳಿಂದ ರಸ್ತೆ ಡಾಂಬರೀಕರಣವಾಗಿಲ್ಲ. ಮಳೆಗಾಲದಲ್ಲಿ ಕೆಸರಿನ ಗದ್ದೆಯಾಗುವಂತಹ ರಸ್ತೆಯಲ್ಲಿ ಶಾಲೆಗೆ ಹೋಗುವ ಮಕ್ಕಳು ಹಾಗೂ ಕೆಲಸಕ್ಕೆ ಹೋಗುವ ಮಹಿಳೆಯರು ನಿತ್ಯ ನರಕ ಯಾತನೆ ಅನುಭವಿಸುತ್ತಿದ್ದಾರೆ ಎಂದು ದೂರಿದರು. ಈ ಗ್ರಾಮಗಳು ಕಾಡಂಚಿನ ಪ್ರದೇಶದಲ್ಲಿರುವುದರಿಂದ ಸಂಜೆ 6 ಗಂಟೆಯ ನಂತರ ಓಡಾಡುವುದು ದುಸ್ತರವಾಗಿದೆ. ಆನೆಗಳು ಸೇರಿದಂತೆ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿದ್ದು, ರಸ್ತೆ ಸರಿ ಇಲ್ಲದಿರುವುದರಿಂದ ತುರ್ತು ಸಂದರ್ಭಗಳಲ್ಲಿ ಆಸ್ಪತ್ರೆಗೆ ತೆರಳುವುದು ಕಷ್ಟ ಸಾಧ್ಯವಾಗಿದೆ ಎಂದು ಗ್ರಾಮಸ್ಥರು ಕಳವಳ ವ್ಯಕ್ತಪಡಿಸಿದರು. ರಸ್ತೆ ಕಾಮಗಾರಿಯ ಗುತ್ತಿಗೆ ಪಡೆದವರು ಸರ್ಕಾರದ ಹಣವನ್ನ ಬಿಡುಗಡೆ ಮಾಡಿಸಿಕೊಂಡಿದ್ದರೂ ಕಾಮಗಾರಿಯನ್ನ ಪೂರ್ಣಗೊಳಿಸದೆ ಸಾರ್ವಜನಿಕರಿಗೆ ಮೋಸ ಮಾಡಿದ್ದಾರೆ ಎಂದು ಪ್ರತಿಭಟನಾಕಾರರು ಗಂಭೀರ ಆರೋಪ ಮಾಡಿದರು. ಈ ಪ್ರತಿಭಟನೆಯಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ನಿಕಟಪೂರ್ವ ಅಭ್ಯರ್ಥಿ ಹುಲ್ಲಹಳ್ಳಿ ಶ್ರೀನಿವಾಸ್ ಭಾಗವಹಿಸಿ ಗ್ರಾಮಸ್ಥರ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು. ಅವರೊಂದಿಗೆ ಪಕ್ಷದ ಪ್ರಮುಖ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ತಕ್ಷಣ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಡೆ ಹಿಡಿಯಲಾದ ರಸ್ತೆ ಕಾಮಗಾರಿಯನ್ನ ತುರ್ತಾಗಿ ಪೂರ್ಣಗೊಳಿಸಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ತೀವ್ರಗೊಳಿಸಲಾಗುವುದೆಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ಶ್ರೀನಿವಾಸ್ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು, ಹೋರಾಟ ಹೋರಾಟ. ಅಧಿಕಾರಿಗಳಿಗೆ, ಭ್ರಷ್ಟ ಸರ್ಕಾರಕ್ಕೆ, ಭ್ರಷ್ಟ ಸರ್ಕಾರಕ್ಕೆ, ಭ್ರಷ್ಟ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಕಳ್ಳ ಬಿಲ್ಲು ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ, ಕಳ್ಳ ಬಿಲ್ಲು ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ, ಕಳ್ಳ ಬಿಲ್ಲು ಮಾಡಿರ್ತಕ್ಕಂಥ ಶ್ರೀನಿವಾಸ್ ಅವರಿಗೆ, ನೆಲಮಂಗಲದ MLA ಶ್ರೀನಿವಾಸ್ ಅವರಿಗೆ ತುಂಬಿಸುವಂತಹ ಶಾಸಕರಿಗೆ, ಗುಂಡಿಗಳ ಮಧ್ಯೆ ಕೊಟ್ಟಂತಹ ಶಾಸಕರಿಗೆ, ವಿದ್ಯಾರ್ಥಿಗಳಿಗೆ ಮನವಿಗೆ ಸ್ಪಂದಿಸದಂತಹ ಶಾಸಕರಿಗೆ, ರೈತ ವಿರೋಧಿ ಶಾಸಕರಿಗೆ ನೋಡಿ, ಉಚಿತ ಬಾಕಿಗಳು ಬೇಡ, ತಾವು ರಸ್ತೆಯನ್ನು ಅಭಿವೃದ್ಧಿ ಮಾಡಿ ನಮಗೆ ಜೀವದಾನ ಪ್ರಾಣದಾನ ನಮ್ಮ ಮನೆಯಲ್ಲಿ ನೆಮ್ಮದಿಯಾಗಿರೋದಕ್ಕೆ. ಈ ಭಾಗದ ಶಾಸಕರಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಮಾತೆಯರು ಇದ್ದಾರೆ,
ಅವ್ರ ಶಾಪ ನೀವು ಏನು ಅಷ್ಟು ಹಗುರವಾಗಿ ತಗೊಳ್ಳೋಂಥದ್ದು ಬೇಡ. ಅವ್ರ ಶಾಪ ಹಾಕಿದ್ರೆ ಒಂದಲ್ಲ ಒಂದಿನ ತಟ್ಟೈತೆ. ದಯವಿಟ್ಟು ನಿಮ್ಗೆ ಎಚ್ಚರಿಕೆ ಅಂತ ಆದರೂ ತಿಳ್ಕೊಳ್ಳಿ, ವಿನಂತಿ ಆದರೂ ತಿಳ್ಕೊಳ್ಳಿ. ಆ ಬಡವರಿಗೆ, ಆ ಭಾಗದ ಜನರಿಗೆ ಮೂಲಭೂತ ಸೌಕರ್ಯವಾಗಿ ರಸ್ತೆಯನ್ನು ಕೊಡ್ಲಿಕ್ಕೆ ನಿಮ್ಮ ಕೈಯಲ್ಲಿ ಆಗಲ್ಲ ಅನ್ನೋದಾದರೆ ದಯವಿಟ್ಟು ನೇರವಾಗಿ ಹೇಳಿ. ಏನೋ ಹೇಳ್ತಾ ಇದ್ರು ಇಷ್ಟೊತ್ತು ಮಹಿಳೆಯರಲ್ಲ, ನಮ್ಮ ಬಿಟ್ಟಿ ಭಾಗ್ಯ ಕೊಡ್ತೀವಿ, ಕರೆಂಟ್ ಫ್ರೀ, 2000 ಫ್ರೀ, ಅದು ಯಾರು ಕೇಳಿಲ್ಲ. ನೀವು ಕೊಟ್ಟಿದ್ದೀರಾ, ಬೇಕಾದ್ರೆ ಅದನ್ನ ಕಡಿತ ಮಾಡಿಕೊಂಡು ಅವ್ರು ಮೂಲಭೂತವಾಗಿರುವಂಥದ್ದನ್ನ ರಸ್ತೆ, ನೀರು, ಲೈಟು ಇದನ್ನು ಮಾಡಿಕೊಡಿ ಅನ್ನೋವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ ಅಧಿಕಾರ ವರ್ಗದವರು ಎಲ್ಲ ಇನ್ನೊಂದು ಮಾತನ್ನು ಹೇಳಿ ಬಯಸ್ತೇನೆ. ಈ ಕ್ಷೇತ್ರದ ಶಾಸಕರು ಏನು ಅಭಿವೃದ್ಧಿ ಅಧಿಕಾರರು ಅಂತಾರೆ, ಅಭಿವೃದ್ಧಿ ಅಧಿಕಾರರಲ್ಲ, ಕಳಪೆ ಕಾಮಗಾರಿಯ ಪಿತಾಮಹ. ಕಳಪೆ ಕಾಮಗಾರಿಯ ಪಿತಾಮಹ ಯಾರು ಅಂತ ಹೇಳಿದ್ರೆ ಶಿವಣ್ಣವರೇ. ಹಾಗೆ ಕಳಪೆ ಕಾಮಗಾರಿಯ ರಸ್ತೆ ರಾಜ, ಕಳಪೆ ಕಾಮಗಾರಿಯ ರಸ್ತೆ ರಾಜ ಈ ಕ್ಷೇತ್ರದ ಬಿ ಶಿವಣ್ಣ. ಹಾಗಾಗಿ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ಹೆಣ್ಮಕ್ಳ ಶಾಪ ಬಹಳ ಸೂಕ್ಷ್ಮ. ಆ ಶಾಪಕ್ಕೆ ಬಿದ್ದರೆ ಮತ್ತೆ ಈ ರೈತರು, ಈ ಭಾಗದ ರೈತರು 2500 ಎಕರೆಯ KDBಯ ರೈತರು ಏನವ್ರೆ ವಶಪಡಿಸ್ಕೊಂಡಿದ್ದೀರ, ಮತ್ತೆ ಅವ್ರ ಶಾಪ ನಿಮ್ಮ ಪ್ರಮಾಣಗಳು ಮುಂದಿನ ದಿನಗಳಲ್ಲಿ ನಿಮ್ಗೆ ಪಾಠ ಕಲಿಸ್ತೈತೆ. ನಿಮ್ಗೆ ಬುದ್ಧಿ ಬರುವಂಥ ಕೆಲಸ ಅವ್ರು ಮಾಡೇ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮೊದಲಿಗೆ ಫಸ್ಟು ಮುತ್ತೂರು ಆ ರಸ್ತೆಯನ್ನು ಸರಿಪಡಿಸ್ಕೊಡ್ಬೇಕು. ನಮ್ಮ ನಾರಾಯಣಪ್ಪರು ಹೇಳ್ತಾ ಇದ್ರು ಗುಂಡಿ ಬಿದ್ದುಬಿಟ್ಟಿದೆ ಅಂತ. ಎಲ್ಲಾದ್ರೂ ಒಂದಷ್ಟು ತಾರ್ ತೋರಿಸ್ಬಿಟ್ರೆ ಅವ್ರು ಹೇಳಿದ್ದು ನಾನು ಕೇಳ್ತೀನಿ. ನಾನು ದಿನ ಓಡಾಡ್ತಾ ಇದ್ದೀನಿ, ಗುಂಡಿ ಮುಚ್ಚೋ ಕೆಲಸ ಇರಲಿ, ತಾರೇ ಇಲ್ಲ, ಎಲ್ಲಿ ಗುಂಡಿ ಮುಚ್ಚೋದು? ಹಾಗಾಗಿ ಎಲ್ಲೂ ತಾರಿಲ್ಲ. ದಯವಿಟ್ಟು ಹೊಸದಾಗಿ ಅಧಿಕಾರಿ ವರ್ಗದವ್ರು ಕೇಳ್ತೀವಿ. ಇವತ್ತು ತಮ್ಮ ಹೆಸರು ಗೊತ್ತಾಗಿಲ್ಲ ಸರ್, ನಾಗರಾಜ್ ಅವರು ಜಿಲ್ಲಾ ಪಂಚಾಯತಿ ಆಫೀಸಿಂದ ಬಂದವ್ರೆ. ಇಲ್ಲೇ ಜವಾಬ್ದಾರಿ ಅಂತೆ. ಬರೀ ಮಾತಲ್ಲಿ ಮಾತಾಡ್ಬಿಟ್ಟು ಹೋಗ್ತೀವಿ ಅಂತ ನೀವು ತಿಳ್ಕೊಳ್ಬೇಡಿ. ಮುಂದೊಂದು ಸರಿ ನೀವು ಸಮಯ ಕೊಡ್ತಾ ಇದ್ದೀವಿ, ನಿಗದಿ ಕೊಡ್ತಾ ಇದ್ದೀವಿ. ಆ ಟೈಮ್ ಸರಿಗೆ ನೀವೇನಾದರೂ ಮಾಡಿಲ್ಲ ನೀವು ಪಂಚಾಯತ್ ನಿಮ್ಮ PW ಆಫೀಸ್ ಬೀಗ ಹಾಕುವಂಥದ್ದು ಅಂತ ಸತ್ಯ. ಈಗಲೇ ಹಾಕ್ತಾ ಇದ್ದೀವಿ ಬೀಗನ. ಈಗ ಪಂಚಾಯತಿ ಆಫೀಸ್ ಮುಂದೆ ರಸ್ತೆಯಲ್ಲಿ ಅರ್ಥ ಆಯ್ತಾ? ಒಂದು ನಿಮಿಷ ಹಿಂಗಿದೆ. ಈಗ ನೀವು ಇದು ಎಚ್ಚೆತ್ಕೊಂಡು ಜನಸಾಮಾನ್ಯರಿಗೆ ಒಳ್ಳೇದು ಮಾಡೋಂಗಿದ್ರೆ ಸರಿ, ಇಲ್ಲ ಅಂದ್ರೆ ಎಲ್ಲ ಸರಿ. ಫಸ್ಟು ನಿಮಗೆ ನಾವು ಸಾಂಪ್ರದಾಯಿಕವಾಗಿ ಇವತ್ತು ನಿಮ್ಮ ಮನವರಿಕೆ ಮಾಡಿ ನಿಮಗೆ ರಿಕ್ವಿಸೇಷನ್ ಕೊಡೋದಕ್ಕೆ ಬಂದಿದ್ವಿ, ರಿಕ್ವಿಸೇಷನ್ ಕೊಡ್ತಾ ಇದ್ವಿ. ನೆಕ್ಸ್ಟ್ ಟೈಮ್ ನಮ್ಮ ರಸ್ತೆ ಸರಾಗಿಲ್ಲ ಅಂತ ಹೇಳಿದ್ರೆ ಇನ್ನೂ ಎಲ್ಲ ಇಡೀ ನಾವು ಒಟ್ಟಾಗಿ 9ದಿಂದ ಬಂದು ನಿಮ್ಮ ಆಫೀಸ್ಗೆ ಬೀಗ ಸರಿದು ನಮ್ಗೆ ರೋಡ್ ಮಾಡೋವರೆಗೂ ನಾವು ಇಲ್ಲೇ ಕೂತ್ಕೊಳ್ತೀವಿ. ನಮ್ಮ ಊಟ ತಿಂಡಿ ಎಲ್ಲ ನೀವೇ ಕೊಡ್ಬೇಕಾಗ್ತದೆ. ಅದಕ್ಕೆ ಅದನ್ನ ತಡೆ ಮಾಡುವಂಥದ್ದಕ್ಕೆ ಫಾರೆಸ್ಟ್ ಅಧಿಕಾರಿಗಳ ಹತ್ರನೂ ನಾವು ಮಾತಾಡ್ತೀವಿ. ದಯವಿಟ್ಟು ಅದಿರಲಿ, ಫಾರೆಸ್ಟ್ ಅಧಿಕಾರಿಗಳ ಹತ್ರ ಮಾತಾಡೋಂಥ ವಿಚಾರದಲ್ಲಿ ನಮ್ಗೆ ರಸ್ತೆ ಮಾಡಿಕೊಡಿ ಅಂತ ತಮ್ಮಲ್ಲಿ ಎಚ್ಚರಿಕೆನಾದ್ರೂ ತಿಳ್ಕೊಳ್ಳಿ, ಮನವಿನಾದ್ರೂ ತಿಳ್ಕೊಳ್ಳಿ. ನಮ್ಗೆ ರಸ್ತೆ ಬೇಕಂತ ಈ ಕ್ಷೇತ್ರದ ಶಾಸಕರಿಗೆ ಮತ್ತೆ ಅಧಿಕಾರಿ ವರ್ಗದವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲಿ ಯಾವುದೇ ವಾಹನ ಹೋದ್ರೆ ಅದು ಬಿದ್ದು ಅವರು ಪಾಪ ಈ ದಿನ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿರ್ತಕ್ಕಂಥ ನೋಡ್ತಾ ಇದ್ದೀವಿ. ಹಾಗೂ ಸಾರ್ವಜನಿಕರು ಆ ರಸ್ತೆಯಲ್ಲಿ ಇದು ಓಡಾಡಲು ಅನುವಾಗ್ತೀರ ಸತತವಾಗಿ 1-2 ಕಿಲೋಮೀಟರ್ ಓಡಾಡಬೇಕಂದ್ರೆ ಗಂಟೆಗಳು ತಗೊಳ್ಳುವಂತಹ ರಸ್ತೆ ಅಭಿವೃದ್ಧಿ ಪಡಿಸಿದಂತಹ ಈ ನೀಚ ಶಾಸಕರು ಹಾಗೂ ಈ ನಿಷ್ಕಲ್ಮಶದ ಮುನ್ಸನ್ನ ಇಟ್ಕೊಂಡಿವರು ಒಂದು ರಸ್ತೆಯನ್ನು ಅಭಿವೃದ್ಧಿ ಮಾಡೋದು, ಒಂದು ರಸ್ತೆಯನ್ನು ಅಭಿವೃದ್ಧಿ ಮಾಡದೇ ಇರತಕ್ಕಂಥದ್ದು ಇವರು ಮಾಡ್ತಾ ಇರ್ತಕ್ಕಂಥ ಈ ಒಂದು ಏನು ಮಲತಾಯಿ ಧೋರಣೆಯ ಖಂಡಿಸಿ ಈ ದಿನ ಮಹಿಳೆಯರೆಲ್ಲ ಒಗ್ಗಟ್ಟಾಗಿ ನನ್ನ ತಾಯಂದ್ರು, ಅಕ್ಕ ತಂಗಿಯರು ಅವ್ರ ಮನೆಯಲ್ಲಿ ಕೆಲಸ ಕಾರ್ಯಗಳನ್ನ ಬಿಟ್ಟು ಇವತ್ತು ಹೋರಾಟಕ್ಕೆ ಬಂದಿದ್ದಾರೆ ಅಂದ್ರೆ ಈ ಶಾಸಕರಿಗೆ ನಾಚಿಕೆ ಆಗಬೇಕು. ಯಾಕಂದ್ರೆ ಆ ಹಳ್ಳಿಗಾಡಲ್ಲಿ ಇರ್ತಕ್ಕಂಥದ್ದು ಎಲ್ಲ ಬಡ ವಿದ್ಯಾರ್ಥಿಗಳು ಅವ್ರು ಅಲ್ಲಿಂದ ಶಾಲೆಗೆ ಬರ್ಬೇಕಂದ್ರೆ ತಡ ಆಗುತ್ತೆ. ಹಾಗೂ ಅವ್ರು ಅಲ್ಲಿ ಶಾಲೆಯಿಂದ ಮನೆಗೆ ಹೋಗ್ಬೇಕಂದ್ರೆ ತಡ ಆಗುತ್ತೆ. ಅವ್ರ ಮನೆಯಲ್ಲಿ ಹೊಲದಲ್ಲಿ ಕೆಲಸ ಕಾರ್ಯಗಳು ಮಾಡಿ ಮತ್ತೆ ಬಂದು ವಿದ್ಯಾಭ್ಯಾಸ ಮಾಡಿ ತಾಯಿ ತಂದೆ ಆ ವಯೋವೃದ್ಧರು ಇರ್ತಾರೆ, ಅವ್ರನ್ನೆಲ್ಲ ನೋಡಿಕೊಂಡು ಮಕ್ಕಳು ಬಂದು ವಿದ್ಯಾಭ್ಯಾಸ ಮಾಡಿ ಅವ್ರ ಮನೆಗೆ ಸೇರ್ಬೇಕಂದ್ರೆ ನನ್ನ ಮಕ್ಕಳನ್ನ ಇವತ್ತು ಶಾಲೆಯಿಂದ ಮನೆಗೆ ಬರಲಿಲ್ಲ ಅಂದ್ಬಿಟ್ಟು ತಾಯಿ ತಂದೆ ಹೊಲದಲ್ಲಿ ಹಾಗೂ ಮನೆಗಳ ಹತ್ರ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇರಬೇಕಾಗುತ್ತೆ. ನನ್ನ ಮಕ್ಕಳು ತಡ ಆಗಿದೆ. ಯಾಕೆ ಅಂದರೆ ರಸ್ತೆ ಸರಿ ಇಲ್ಲ ಸ್ವಾಮಿ. ರಸ್ತೆಯಲ್ಲಿ ಮಣ್ಕಾಲು ಉದ್ದ ಗುಂಡಿ. ಇವತ್ತೇನಾದರೂ ಮಳೆ ಏನಾದರೂ ಉತ್ತಮವಾಗಿ ನಮ್ಮ ತಾಲೂಕಲ್ಲಿ ಬಿದ್ದಿದ್ರೆ ಕೆಸರುಗದ್ದೆ ನಾವು ರಸ್ತೆಯಲ್ಲೇ ಮಾಡ್ಕೋಬೋದಾಗಿತ್ತು. ಬೆಳೆ ಬೆಳೆಯೋಕೆ ಯಾರು ಜಮೀನಿಲ್ಲ, ಅವರೆಲ್ಲ ರಸ್ತೆಯಲ್ಲೇ ಬೆಳೆ ಬೆಳ್ಕೋಬೋದಾಗಿತ್ತು. ಆದರೆ ಯಾವುದೇ ಅಭಿವೃದ್ಧಿ ಪಡಿಸದೆ ತಾವೇನಾದರೂ ಅಭಿವೃದ್ಧಿ ಆಗಿ ಉತ್ತಮವಾದಂಥ ಲೇಔಟಲ್ಲಿ ವಾಸ ಮಾಡ್ತಾ ಇರ್ಬೋದು. ಆದರೆ ನಮ್ಮ ಹಳ್ಳಿ ಜನ ಹಳ್ಳಿಗಳಲ್ಲಿ ರಸ್ತೆ, ನಮ್ಮ ತಾಲೂಕಿನಲ್ಲಿ ಗುಂಡಿಗಳು ಮುಚ್ಚುವಂಥ ಕೆಲಸ ತಾವು ಯಾವುದೇ ಅಭಿವೃದ್ಧಿ ಪಡಿಸಿಲ್ಲ. ಮೊದಲು ಹೇಳ್ತಾ ಇದ್ರಿ, ಇವತ್ತು ನಾನು ಶಾಸಕರಾಗಿದ್ದೀನಿ, 10 ವರ್ಷ ಆಯಿತು. ಆದರೆ ಇಲ್ಲಿ ಸರ್ಕಾರ BJP ಸರ್ಕಾರ ಐತೆ, ಇಲ್ಲ JDS ಸರ್ಕಾರ ಐತೆ, ನನಗೆ ಅನುದಾನ ಕೊಡ್ತಾ ಇಲ್ಲ, ಆದ್ರಿಂದ ನಾನು ಒಂದು ಗುಂಡಿ ಮುಚ್ಚೋದಕ್ಕಾಗ್ತಾ ಇಲ್ಲ, ಒಂದು ರಸ್ತೆ ಮಾಡೋದಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ.
ಸ್ವಾಮಿ ಇವತ್ತು ನಿಮ್ಮದೇ ಸರ್ಕಾರ, ನಿಮ್ಮದೇ ಆಡಳಿತ, ಆದರೆ ಈ ಬೇಜವಾಬ್ದಾರಿತನ ಇದಕ್ಕೆ ಕೂಗಳಿತ ದೂರ ಅಷ್ಟೇ ಆನೇಕಲ್ ತಾಲೂಕಿರೋದು. ಸರ್ಕಾರಿ ಕಚೇರಿಗಳ ಅಭಿವೃದ್ಧಿ ಆಗಿಲ್ಲ ಸ್ವಾಮಿ. ಪಕ್ಕದಲ್ಲಿ ಯಾವ್ದಾನ ತಾಲೂಕು ಹೋಗ್ತಾವ್ ನೋಡ್ಬೋದು, ಕನಕಪುರ ನೋಡ್ಕೊಳ್ರಿ, ಪಕ್ಕದ ತಾಲೂಕು ಎಲ್ಲ ಸರ್ಕಾರಿ ಕಚೇರಿಗಳು ಏನು ಮಿನಿ ವಿಧಾನಸೌಧ ಇದ್ದಂಗಿದೆ. ಇಲ್ಲಿ ನೋಡ್ರಿ ನಮ್ಮ ಅಧಿಕಾರಿಗಳು ಇವತ್ತು ನಾಳೆನೋ ಕೂಲ್ಕೊಂತ ಇದೆ, ಅಧಿಕಾರಿಗಳು ಸತ್ತೋತಾರೆ ಅದು ಬಿದ್ದರೆ. ಇಲ್ಲಿ ಜನಕ್ಕಲ್ಲ, ಜನಕ್ಕೆ ಕೆಲಸ ಮಾಡೋ ಅಧಿಕಾರಿಗಳು ಕೂಡ ಕಚೇರಿಯಲ್ಲಿ ಕೂತ್ಕೊಳ್ಳೋದು ಭಯ ಬೀಳಬೇಕು. ಆ ರೀತಿ ಸರ್ಕಾರಿ ಕಚೇರಿಗಳನ್ನ ಇಟ್ಟಿದ್ದೀರ. ಆದರೆ ಇವತ್ತು ವಿದ್ಯಾಸಂಸ್ಥೆಗಳು ಏನು ಯಾವ ಕಾಲೇಜ್ಗಾದ್ರೂ ಹೋಗ್ಲಿ ಡೊನೇಷನ್ ಡೊನೇಷನ್ ಡೊನೇಷನ್. ಯಾಕಂದರೆ ಸರ್ಕಾರಿ ಶಾಲೆಗಳು ಇವತ್ತು ಮುಚ್ಚೋ ಸ್ಥಿತಿಗೆ ಬಂದಿದೆ. ಏನು ಮೋಲ್ಡ್ಗಳೆಲ್ಲ ಸೀಲಿಂಗ್ ಕುದುರ್ತಾ ಇದೆ, ಆ ಬಣ್ಣ ಹೊಡೆದು ಎಷ್ಟು ವರ್ಷಗಳಾಗಾಯಿತು. ಬಡ ವಿದ್ಯಾರ್ಥಿಗಳು, ನಮ್ಮ ಹಳ್ಳಿ ಪ್ರದೇಶದ ವಿದ್ಯಾರ್ಥಿಗಳು ಆ ಸರ್ಕಾರಿ ಶಾಲೆನಲ್ಲಿ ಹೋಗಿ ಓದಬೇಕು ಅಂದರೆ, ಅಮ್ಮ ನನ್ನ ಪ್ರಾಣ ಇದ್ದರೆ ಬೇಕಾದ್ರೆ ಪ್ರೈವೇಟ್ ಸ್ಕೂಲಲ್ಲಿ ಓದ್ಬಿಡ್ತೀನಿ, ಅಲ್ಲೋಗಿ ಕೂತ್ಕೊಳಕ್ಕಾಗಲ್ಲ. ಆಮೇಲೆ ಶಾಲೆಗಳಲ್ಲಿ ಉನ್ನತವಾದಂಥ ವ್ಯಾಸಂಗ ಕೊಡೋದಕ್ಕೆ ಶಿಕ್ಷಕರ ಕೊರತೆ ಇದೆ. ಆಮೇಲೆ ನಮ್ಮ ಸರ್ಕಾರಿ ಆಸ್ಪತ್ರೆ ಸ್ವಾಮಿ, ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ರೆ ಒಂದು ಆಕ್ಸಿಡೆಂಟ್ ಆದರೆ 10 ಲಕ್ಷ ಇಲ್ದಿದ್ದು ಪೇಷಂಟ್ ಆಚೆ ಕಳಿಸಲ್ಲ. ಪಾಪ ಬಡವರು ಕೂಲಿ ಮಾಡೋರು ಯಾವ ರೀತಿ ಹಾಸ್ಪಿಟ್ಲಿಗೆ ಅವ್ರ ಟ್ರೀಟ್ಮೆಂಟ್ ಕೊಡಿಸ್ಬೇಕು? ಮೊನ್ನೆ ಹೇಳಿದ್ರೆ ಶಾಸಕರು, ನಾವು ಮಾಧ್ಯಮದಲ್ಲಿ ವೀಕ್ಷಣೆ ಮಾಡಿದ್ವಿ, ಏನು ಸರ್ಕಾರಿ ಆಸ್ಪತ್ರೆಯಲ್ಲಿ ಉನ್ನತವಾದಂಥ ಆಹಾರ ಕೊಡ್ತಾವ್ರೆ ಸ್ವಾಮಿ. ತಾವು ಹೇಳಿದ ಮೇಲೆ ಅವತ್ತು ರಾತ್ರಿನೇ ಹೋದೆ, ಅದು ಯಾವ ರೀತಿ ಇರುತ್ತೋ ಆಹಾರ ತಿನ್ನೋಣ ಅಂತ ಹೋದರೆ ಪಾಪ ಡೆಲಿವರಿ ಪೇಷಂಟ್ಗಳು ಬರೀ ಖಾರ ಬಾಯಿಗೆ ಇಟ್ಕೊಳಂಗಿಲ್ಲ ನೋಡಿ ಸ್ವಾಮಿ. ಅವತ್ತು ಮುಲ್ಲಂಗಿ ಸಾರು, ಚಟ್ನಿ, ಅನ್ನ ಮಾಡಿದ್ರು, ಅದನ್ನು ಬೇಕಾದ್ರೆ ಮಾಹಿತಿ ತಗೊಳ್ರಿ. ಬರೀ ಖಾರ. ಯಾರು ನೋಡಿದ್ರು ಡೆಲಿವರಿ ಪೇಷಂಟ್ ಪಾಪ ಎತ್ತೆತ್ತು ತಟ್ಟೆನ ಸೈಡ್ ಪೀಸ್ ಹಾಕ್ಬಿಟ್ಟು ಮನೆಯಿಂದ ಊಟ ತರಿಸ್ಕೊಂಡು ಊಟ ತಿಂತಾವ್ರೆ. ಈ ಒಂದು ದುಸ್ಥಿತಿಗೆ ನಮ್ಮ ಆನೇಕಲ್ ತಾಲೂಕಿನ ಆಡಳಿತ ಹೋಗಿದೆ. SC ST ಜನಗಳಾಗಿರ್ತಕ್ಕಂಥ ಗ್ರಾಮಗಳು ಎರಡೂ ಮೂರೂರು, ಲಕ್ಷ್ಮೀಪುರ, ಬಸವನಪುರ, ಮುತ್ತೂರು, ಅರಳ್ಳಿ. 25 ವರ್ಷದಿಂದ ನೋಡ್ತಾ ಇದ್ದೀನಿ ಒಬ್ಬ ಇಂಜಿನಿಯರ್ ಇಲ್ಲಿ. ನಾವು 20 ವರ್ಷದಿಂದ ಹೋರಾಟ ಮಾಡ್ತಾನೆ ಇದ್ದೀವಿ. 20 ವರ್ಷದಿಂದ ಯಾರೋ ಹೇಳ್ತಾ ಇದ್ರು, 20 ವರ್ಷದಿಂದ ನಾನು ನಮ್ಮ ಶಿವಣ್ಣವರ ಹೈಸ್ಕೂಲ್ ಹುಡುಗರೆಲ್ಲ ಹೋಗಿದ್ದು ಇಂಥ ಸ್ಟ್ರೈಕ್ ಮಾಡೋದಕ್ಕಲ್ಲಿ ಹೋಗಿದ್ದಕ್ಕೆ ಯಾರೋ 2 JCB ಬಿಟ್ಬಿಟ್ಟು ಆ ಗಿಡಗಳೆಲ್ಲ ಕಿತ್ತಾಕ್ಬಿಟ್ಟು 20 ವರ್ಷದಿಂದ ರಸ್ತೆ ನೋಡ್ತಿರ್ತಕ್ಕಂಥ ಹಳ್ಳಿ ಜನಗಳು ಬಡವರು ಅಂತಂದರೆ ಲಕ್ಷ್ಮೀಪುರ, ಬಸವನಪುರ, ಮುತ್ತೂರು, ಅರಳ್ಳಿ ಜನಗಳು. ಒಂದು ಕಡೆ ಆನೆಗಳ ಕಾಟ, ಒಂದು ಕಡೆ ಕೃಷಿಕರ ಧೂಳು, ಒಂದು ಕಡೆ ಈ ರಸ್ತೆ ಬಾಧೆ. ನಮಗೆ ನಾವು ಯಾವ ರೀತಿ ಬದುಕಬೇಕು ಸ್ವಾಮಿ? MLA ಸಾಹೇಬ್ರೆ, ನಾವು ಯಾವ ರೀತಿ ಬದುಕಬೇಕು? ಒಂದಿಷ್ಟು ಬೆಳೆ ಮಾಡಿದ್ರೆ ಆನೆಗಳು ತಿನ್ಕೊಂಡು ಹೋಗ್ತವೆ. ಆಚೆ ಹೋಗೋಣ ಅಂತಂದರೆ ಬ್ಲಾಸ್ಟ್ಗಳು, ಕೃಷಿಕರ ಬಾಧೆ. ಈ ಕಡೆ ಆಟೋದಲ್ಲಿ ಏನೋ ಪೇಷಂಟ್ ಬರಬೇಕು ಅಂತಂದ್ರೆ ಆಟೋದಲ್ಲಿ ಬರಬೇಕಂದ್ರೆ 300 ರೂಪಾಯಿ ಕೇಳ್ತಾನೆ ಸ್ವಾಮಿ. ಆನೇಕಲ್ನಿಂದ ಒಬ್ಬ ಪೇಷಂಟ್ ಹೋಗೋದಕ್ಕೆ 1 ಲಕ್ಷಕ್ಕೆ 500 ರೂಪಾಯಿ ಕೇಳ್ತಾನೆ ಸ್ವಾಮಿ. ಬರೋದೇ ಇಲ್ಲ ಆಟೋವನು ಸ್ವಾಮಿ, ಬರೋದೇ ಇಲ್ಲ ಆಟೋವನು. ಬಸವನಪುರದಲ್ಲಿ ಹೆರಿಗೆ ಮನುಷ್ಯನ ಆನೇಕಲ್ ಕರ್ಕೊಬರ್ಬೇಕಾದ್ರೆ ಮುತ್ತಾಲ ಜಂಬಂಡೆ ಅಂತ ಸುಮಾರು ಸೆಂಟ್ರಲ್ಲೇ ಡೆಲಿವರಿ ಆಗಿಬಿಡ್ತಾ ಇದ್ದಾರೆ. ಅಲ್ಲೇ ಡೆಲಿವರಿ. ಅಂಥ ಪರಿಸ್ಥಿತಿಯಲ್ಲಿ ನಾವಿರ್ತಕ್ಕಂಥದ್ದು. ನಮ್ಮ ಕೂಗಳಿಗೆ ಮುಟ್ಟಿಲ್ವಾ? ಈ ಕಡೆ ಕೃಷಿಕರ ಬಾಧೆ, ಈ ಕಡೆ ರಸ್ತೆಗಳ ಬಾಧೆ, ಈ ಕಡೆ ಆನೆಗಳ ಬಾಧೆ. ಸ್ವಾಮಿ ಮಾಡಿದ್ದೀವಿ. ಆಮೇಲೆ ಸ್ವಾಮಿ 2022-23 ತಮರಾಕಳ್ಳಿಯಲ್ಲಿ 50 ಲಕ್ಷ ರೂಪಾಯಿ ಬಿಲ್ ಮಾಡಿಸ್ಬಿಟ್ಟಿದ್ದೀರಿ. ಅದೇ ಮುತ್ತೂರಲ್ಲಿ ರಸ್ತೆ ಜಲ್ಲಿ ಹಾಕ್ಬಿಟ್ಟು ರಸ್ತೆ ಮಾಡ್ಕೊಂಡು ಬಿಲ್ ಮಾಡಿಕೊಟ್ಬಿಟ್ಟಿದ್ದೀರಿ. ಅಲ್ಲಿ MLA ಆಗೋಗ್ತಾರೆ ಯಾರೋ ನೆಲಮಂಗಲದಲ್ಲಿ ಶ್ರೀನಿವಾಸವ್ರು ಅಂತ ಅಂದ್ಬಿಟ್ಟು. ಅದು ಕಣ್ಣು ಕಾಣ್ತಾ ಇಲ್ವಾ? ಮಹದೇವಪ್ಪರೇ, ನೀವು 25 ವರ್ಷದಿಂದ ಇಲ್ಲಿ ಇಂಜಿನಿಯರ್ ಕೆಲಸ. ನಾನು ಗ್ರಾಮ ಪಂಚಾಯತ್ 25 ವರ್ಷದಿಂದ ಗ್ರಾಮ ಪಂಚಾಯತಿ 5 ವರ್ಷ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿದ್ದೀನಿ. 25 ವರ್ಷ 30 ವರ್ಷ ನೀನು ಸೇವೆ ಮಾಡಿದ್ದೆ ಇಲ್ಲಿ ಇಂಜಿನಿಯರ್ ಕೆಲಸ. ನಿನಗೇನು ಕಾಣಿಸ್ತಾ ಇಲ್ವಾ? ಲಕ್ಷ್ಮೀಪುರ, ಬಸವನಪುರ ಗಡಿ ಪಕ್ಕದಲ್ಲಿರ್ತಕ್ಕಂಥ, ಕಾಡು ಪಕ್ಕದಲ್ಲಿರ್ತಕ್ಕಂಥ ಗ್ರಾಮಗಳು ಕಳ್ಳು ಬೀಳ್ಗಳು ಮಾಡ್ತಕ್ಕಂಥದ್ದು ನೀವು ಪ್ರೋತ್ಸಾಹ ಕೊಡ್ತಾ ಇರೋ ಸ್ವಾಮಿ. ನಾವು ಹೆಣ್ಮಕ್ಳು ಗಾರ್ಮೆಂಟ್ಸ್ಗೆ ಹೋಗೋರು ಹೆಣ್ಮಕ್ಳು ಸ್ವಾಮಿ ಬಸ್ಗಳು ಬರಲ್ಲ. ಗಾಡಿಯಲ್ಲಿ ಬಿಡೋಣ ಅಂತಂದ್ರೆ ಏನೋ ಮುಂದೆ ಗಾಡಿ ಬಂದರೆ ಔಟಲ್ಲಿ ಬಿದ್ದೋಗ್ಬಿಡ್ತಾರೆ ಕಲ್ಲುಗಳು. ರಾತ್ರಿ 6 ಗಂಟೆಗೆ ಮುಂಚೆ ಮನೆ ಸೇರ್ಕೊಳ್ಬೇಕು ನಾವು. 6 ಗಂಟೆ ಆದರೆ ಆನೆಕಟ್ಟ ಜೋರಾಗಿ ಬರೋಣ ಅಂತ ಗುಂಡೆ ಬಿದ್ದೋಗ್ಬಿಡ್ತಾನೆ ಅವನು. ಮನೆ ಮುಂದೆ ಇರ್ತಕ್ಕಂಥ ಕಾರು ಗುದ್ದು ಬಿಟ್ಟೈತೆ ರೀ ಲಕ್ಷ್ಮೀಪುರದಲ್ಲಿ. 5 ಲಕ್ಷ ಹೊಸ ಕಾರ್ ಮನೆ ಮುಂದೆ ತಗೊಂಡ್ಬಂದಿರೋ ಕಾರ್ನ ಆನೆ ಬಂದು ಮನೆ ಮುಂದೆ ಗುದ್ದೈತೆ. ಆ ಕಡೆ ಫಾರೆಸ್ಟ್ ಅವ್ರಿಗೂ ಕರುಣೆ ಇಲ್ಲ, ಈ ಕಡೆ MLA ಅವರು
ಯಾಕೆ ಸ್ವಾಮಿ ನಿಮ್ಗೆ ಓಟ್ ಹಾಕಿಲ್ವಾ ನಮ್ಮ ಎಸ್ಸಿಗಳು ಮೀಸಲು ಕ್ಷೇತ್ರ ಇದು ನಮ್ಮ ಆನೇಕಲ್ ತಾಲೂಕು. ಮೀಸಲು ಕ್ಷೇತ್ರ ನೀವು ಮಾಡಿರ್ತಕ್ಕಂಥ ಅನ್ಯಾಯ, ನೀವು ಮಾಡ್ತಕ್ಕಂಥ ಘನಕಾರ್ಯ ಏನು ನಮ್ಮ ಎಸ್ಸಿಗಳಕ? ಏನು ಮಾಡಿದ್ದೀರಿ ನೀವು? ನಾನು ಮೀಸಲು ಕ್ಷೇತ್ರದಲ್ಲಿ ಏನು ಮಾಡಿದ್ದೀರಿ ನಮ್ಮ ಎಸ್ಸಿ ಜನಗಳಕ? ಲಕ್ಷ್ಮೀಪುರ, ಬಸವಪುರ, ಮುತ್ತೂರು, ಅರಳ್ಳಿ, ತಮ್ಮನಾಯಕನಹಳ್ಳಿ ಒಂದು ಐಮಾಸ್ ಮಾಡಿದ್ದೀರಿ ಸ್ವಾಮಿ. ಊರ್ಕೊಂದು ಐಮಾಸ್. ಏನ್ ಸ್ವಾಮಿ ಕಳ್ಳ ಬಿಲ್ಗಳು ಮಾಡ್ಕೊಂಡಿದ್ದೀರಿ ನೀವು? ಪೂರ್ತಿ ಬಿಲ್ಗಳು ಮಾಡ್ಕೊಂಡ ರಸ್ತೆಗಳನ್ನ ಮಾಡೋದು ಬೇಡವಾ? ನಮಗೇನು ಇಲ್ಲ ಸ್ವಾಮಿ. ನಮ್ಮ ಹೆಣ್ಣು ಮಕ್ಕಳು ಇದೇ ರೀತಿ ಬಂದಿದ್ದೀವಿ. ದಯವಿಟ್ಟು ನೆಕ್ಸ್ಟು ನಮಗೇನಾನ ಇಮಿಡಿಯೇಟ್ ರಸ್ತೆ ಆಗಬೇಕು. ಆ ಕಳ್ಳ ಬಿಲ್ ಮಾಡಿರ್ತಕ್ಕಂಥವ್ರನ್ನ ಇಮಿಡಿಯೇಟ್ ಅವ್ರನ್ನ ತಡಿಗೆ ಮಾಡಬೇಕು. ನಮ್ಗೆ ರಸ್ತೆ ಆಗಬೇಕು. ನಮ್ಗೆ ಆನೆಗಳದ್ದು ವೃತ್ತಿ ಆಗಬೇಕು. 50 ಲಕ್ಷ. ತಮ್ಮನಾಯಕನಹಳ್ಳಿನಲ್ಲಿ 50 ಲಕ್ಷ, ಮುತ್ತೂರ್ದು 50 ಲಕ್ಷ. ಶ್ರೀನಿವಾಸ್ ಅವರು ಅಲ್ಲ ಇಂಜಿನಿಯರ್ ಯಾರು? ಮಾದೇವಪ್ಪರ ಇದ್ದಿದ್ದು ಇಂಜಿನಿಯರು. ಮಾದೇವಪ್ಪನವ್ರು ಇಂಜಿನಿಯರ್ ಇದ್ದಿದ್ದು. ಅವ್ರು ರಿಟೈರ್ಡ್ ಆಗಿರ್ಬೋದು ಇವಾಗ. ಹೌದು. ಕೊಡ್ತೀವಿ. ಈಗ ಮಾದೇವಪ್ಪರು ಇದ್ದಾಗಲೇ ನಿಮ್ಗೆ ಎಷ್ಟು ವರ್ಷ ಆಯ್ತು ಸ್ವಾಮಿ ಮಾಡಿ ಬಿಲ್ ಮಾಡಿ ಎಷ್ಟು ವರ್ಷ ಆಯ್ತು ಸ್ವಾಮಿ? ಅಯ್ಯೋ 2022-23 ಸಾಲದು. ಆ ಪೀಡಲ್ಲಿ ನೀವು ಇನ್ನು ಯಾರು ಬರಂಗ್ ಇಡ್ಬೋದಿತ್ತಲ್ಲ ಸ್ವಾಮಿ? ಹೇಳಿದ್ದೀವಿ ಸ್ವಾಮಿ, ನಾವು ಹೇಳಿದ್ದೀವಿ. ಮಾದೇವಪ್ಪರ್ಗೂ ಹೇಳಿದ್ದೀವಿ. ಮಾಡಿದ ಕೆಲಸ ಮಾಡಿಲ್ಲ ಅಂತ ಅದು ಸ್ಟ್ರೈಕು ಮಾಡಿದ್ವಿ ಸ್ವಾಮಿ. ಮಾಡಿಲ್ಲ ಅನ್ಕೊಂಡಿದ್ವಿ. ಆಮೇಲೆ ಏನ್ ಗೊತ್ತಾ ಸ್ವಾಮಿ, ಜಾಸ್ತಿ ಮಾತಾಡಿದ್ರೆ ಕಳ್ಬಿಗಳು ಮಾಡಿದ್ದೆ ಅಂತ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಯಾರನ್ನ ಸ್ಟ್ರೈಕ್ ಕೂತ್ಕೊಂಡ್ರೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಯಾರನ್ನ ಮಾತಾಡ್ತಾರೆ ಸ್ಟ್ರೈಕ್ ಕೇಸ್ಗಳಾಗ್ತಾರೆ. ಏನ್ ಮಾಡೋದು ನಾವ್ ಹೇಳಿ? ಅಲ್ಲ ಕಾನೂನು ರೀತಿಯಲ್ಲಿ ಮಾಡಿದ್ರೆ ಯಾರು? ಕಾನೂನು ಯಾರ್ದು? ಅವ್ರದ್ದೇ ಅಲ್ವಾ ಕಾನೂನು? ಕಾನೂನು ಯಾರ್ದು? ಅವ್ರದ್ದೇ ಕಾನೂನು. ಅವ್ರು ಮಾಡ್ದಂಗೆ ಕಾನೂನು. ಸರ್ ಕಾನೂನು ಅಂತಾರಲ್ಲ, ರೈತರು ನಾವು ಭೂಮಿ ಕೊಡಲ್ಲ ಅಂತ ಹೇಳ್ತಾರೆ. ಭೂಮಿ ಕೊಡಲ್ಲ ಅಂತ ಸ್ವಾಮಿ. ಅದೇ MLA ಅವರು ಸ್ವಾಮಿ ನಮ್ಗೆ ಬೇಕಾದಂಗೆ ಬರ್ಕೊಂಡ್ಬಿಟ್ಟಿದ್ರಲ್ಲ. 52-53 ಮಂಜೂರಾಗಿದೆ ಸ್ವಾಮಿ. ನಮ್ಮ ಹಳ್ಳಿ ಜನಗಳಿಗೆ ನಮ್ಮ ಹಳ್ಳಿ ಜನಗಳಿಗೆ 52-53 ಮಂಜೂರಾಗಿದೆ. ಬೋವಿ ಜನಗಳೇ, ಲಕ್ಷ್ಮೀಪುರ, ಬಸವಪುರ ಬೋವಿ ಜನಗಳೇ ಆಗಿರ್ತಕ್ಕಂಥ ಮಂಜೂರಾಗಿದೆ. ಪಿ ನಂಬರ್ಗಳೆಲ್ಲಾನು ಪಿ ನಂಬರ್ಗಳು. ಶಿವಣ್ಣರು ರಾಯಲ್ಟಿಗೆ ಹಾಕೊಂಡವ್ರ ಸ್ವಾಮಿ. ಪಿ ನಂಬರ್ ಅಂತ ಅಂದ್ಬಿಟ್ಟು ರಾಯಲ್ಟಿ ಕ್ರಷರ್ಗಳಿಗೆ. ನೀವು ಕ್ರಷರ್ ಬೇಕು ಒಂದು ಮುಸ್ಕರ ಮಾಡಿದ್ರೆ ಯಾರು ಬರ್ತಾ ಇಲ್ಲ ಸ್ವಾಮಿ. ಯಾರು ಕೇಳಿದ್ವಿ ಸ್ವಾಮಿ ನಾವು? ಅವರು ಹಾಕೊಂಡಿದ್ದಾರೆ. AC ಕೊಟ್ಟಿದ್ದೀನಿ, DC ಕೊಟ್ಟಿದ್ದೀನಿ, ತಹಸೀಲ್ದಾರ್ ಕೊಟ್ಟಿದ್ದೀನಿ, ADL ಕೊಟ್ಟಿದ್ದೀನಿ, ಎಲ್ಲರಿಗೂ ಕೊಟ್ಟಿದ್ದೀನಿ ಸ್ವಾಮಿ. ಶಿವಣ್ಣವರೇ ಹಾಕೊಂಡವ್ರ ಕ್ರಷರ್ಗಳಿಗೆ. ನಾವಿರೋದಕ್ಕೆ ಮನೆಗಳು ಆ ಬಡವರು ಏನೋ ನಾವು ಒಂದು ಕೆಲಸ ಮಾಡೋ. ಆಮೇಲೆ ಮೊದಲು ಕೊಡ್ತಾ ಇದ್ರು ಏನೋ ಇಂದಿರಾವಾಜ, ಆಶ್ರಯ ಮನೆ ಒಂದು ಕೊಡ್ತಾ ಇದ್ವಿ. ಮನೆಗಳು ಇಲ್ಲೇನು ಕೊಡ್ತಾ ಇಲ್ಲ. ಏನೋ ಕೂಲಿ ಪಾಲಿ ಮಾಡಿ ಮನೆಗಳು ಕಟ್ಕೊಂಡಿದ್ದೀರಿ. ಆ ಮನೆಗಳು ನೋಡಿ ಸ್ವಾಮಿ ಬೀಳ್ಕೊಂಡ್ಬಿಟ್ಟಿರೋದು. ಇರೋಕ್ಕಾಗಲ್ಲ ಸ್ವಾಮಿ. ಸಾಯಂಕಾಲ ಏಟ್ ಮಾಡಿದ ತಕ್ಷಣ ದಡ ಸ್ವಾಮಿ ಅಲ್ಲಿ ಏಟಿದ್ರೆ ಆನೆಗಳಿಲ್ಲ. ನಾವು ಬಿಟ್ಟರೆ ಆನೆಗಳು ಬರ್ತಾವೆ. ಆನೆಗಳು ಒಬ್ಬ ರೈತ ತೋಟದಲ್ಲಿ ಏನು ಬೆಳೆ ಮಾಡೋದಂಗಾಗಿಲ್ಲ, ಆಗಲ್ಲ. ಅವ್ನು ಪೂರ್ತಿ ಕಾಂಪೌಂಡ್ ಹಾಕ್ತಾರೆ. ಒಂದ್ಕಿಂತ ಇಲ್ಲಿ ಬರ್ತೈತೆ 10 ಕೋಸು, ಅಲ್ಲಿ ಬರ್ತೈತೆ ಅಲ್ಲೊಂದು 10 ಕೋಸು ದುಡ್ಡಾಯ್ತು. ಎಲ್ಲಿ ಸಹ ನಾವು ಬದುಕೋದು? ನಮಗೊಂದು ರಕ್ಷಣೆ ಕೊಡಿ ದಯವಿಟ್ಟು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆನೆಗಳಿಂದ ಮುಕ್ತಿ ಕೊಡಿ. ಈ ರಸ್ತೆನಿಂದ ನಮ್ಗೆ ಮುಕ್ತಿ ಕೊಡಿ. ಆಮೇಲೆ ಆ ಜಗ್ಗಿ ನಲ್ಲಿಗೆ ಹಾಕೋರೆ ಸ್ವಾಮಿ. ಅದು ಮಾಡೋರೆ ಸ್ವಾಮಿ. ಅವ್ರು ಬಿಲ್ ಕೊಟ್ಟವ್ರೆ ಏನೋ ಸ್ವಾಮಿ. ಒಂದು ಕೊಳಾಯಿ ಸರಿ ಇಲ್ಲ ಸ್ವಾಮಿ. ಒಂದು ನೀರಿಲ್ಲ ಸ್ವಾಮಿ. ಕಳಪೆ ಸ್ವಾಮಿ. ಆ ಊರುಗಳಿಗೆ ಬಂದು ತಾವು ನೋಡಿ ಒಂದೇ ಒಂದು ಕುಡಿಯೋದಕ್ಕೆ ನೀರಿಲ್ಲ ಸ್ವಾಮಿ. ಎಲ್ಲ ಗಲೀಜಿಲ್ಲ ಬರ್ತಾ ಇರೋದು. ಎಲ್ಲ ಕಳಪೆಗಳೇ. ಒಂದು 10 ಕಿತ ಹೇಳಿದ್ದೀನಿ ನಮ್ಮ ಮಾದೇವಪ್ಪನಿಗೆ ನಾನು. ನೋಡೋಣ ಅವ್ನು ಕರೆಸ್ತೀನಿ ಸರ್. ಬರ್ತಾನೆ ಅಂತಾನೆ ಅವನೇ. ಹೊರಗೂ ಖರ್ಚಿಲ್ಲ. ದಯವಿಟ್ಟು ನಮ್ಗೆ ಕುಡಿಯೋ ನೀರು ಶುದ್ಧವಾಗಿರಲಿ. ನಮ್ಗೆ ರಸ್ತೆ ಶುದ್ಧವಾಗಿರಲಿ. ನಮ್ಗೆ ಆನೆಗಳಿದ್ರು ಅಷ್ಟು ವೃತ್ತಿ ಮಾಡಲಿ. ಅಷ್ಟೊಂದು ಬೇಡ್ಕೊತೀವಿ ನಾವು. ದಯವಿಟ್ಟು ನಮ್ಗೆ ಇದು ಮಾಡಿಲ್ಲ ಅಂತಂದ್ರೆ ನೆಕ್ಸ್ಟು ಉಗ್ರ ಹೋರಾಟ ಮಾಡ್ತೀವಿ. ಏನಾಗಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತೀನಿ. ಅಮೌಂಟ್ ಬರ್ಸ್ಕೊಂಡಿದ್ದಾರಂತೆ. ಯಾಕೆ ಕಾನೂನಿಂದ ಹೋಗ್ಬಿಟ್ಟು ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡೋದು ಬೇಡವಾ? ಜಲ್ಲಿಕಲ್ಲು ಹಾಕ್ಬಿಟ್ಟು ಅಮೌಂಟ್ ತೊಗೊಂಡ್ಬಿಟ್ರೆ ಸರಿನಾ? ಅದು ಯಾಕೆ ಕಣ್ಣು ಮುಚ್ಕೊಂಡು ಕೂತಿದ್ದೀರಾ? ಇಲ್ಲ ನೀವೆಲ್ಲ ಇದ್ಬಿಡ್ರಿ ಮನೆಯಲ್ಲಿ. ನಾವು ಕೇಳೋಷ್ಟು ಕೇಳಿದ್ವಿ. ಪಂಚಾಯತಿಗೆ ಅರ್ಜಿ ಸಲ್ಲಿಸಿದ್ದಾಯ್ತು, ಎಲ್ಲ ಸಲ್ಲಿಸಿದ್ದಾಯ್ತು. ಮನೆಗೆ ಒಬ್ಬೊಬ್ರು ಬಂದಿದ್ದೀವಿ. ಪಾರ್ಕೆ ಎತ್ಕೊಂಡು ಬರ್ತೀವಿ. ನಮ್ಮ ರೋಡಲ್ಲಿರೋ ಜಲ್ಲಿಕಲ್ಲುಗಳು ನಾವೇ ಗುಡಿಸ್ತೀವಿ. ಆವಾಗ ನಿಮಗೆ ಮುಖ ಎಲ್ಲ ಎತ್ಕೊಂಡೋಗಿ ಇಕ್ಕೊತಿರೋ ನಿಮಗೆ ಗೊತ್ತಾಗಬೇಕು. ನಾವು ಹೇಳೋದು ಆನೇಕಲ್ ಅಭಿವೃದ್ಧಿ ಆಗಿದೆ ಅಂತ ಪ್ಲೀಸ್ ತೋರಿಸ್ಬೇಡಿ. ಬಸವಪುರಕ್ಕೆ ಸ್ಮಶಾನ ಇಲ್ಲ. ಕೇಳೋಷ್ಟು ಕೇಳಿದ್ವಿ.
ಇನ್ನೊಂದ್ಸರಿ ಇದಕ್ಕೂ ರ್ಯಾಲಿ ಮಾಡ್ತೀವಿ. ಯಾರಾದ್ರು ಸತ್ರ ಎತ್ಕೊಂಡು ತಾಲೂಕು ಆಫೀಸ್ ಮುಂದೆ ಇಡ್ತೀವಿ. ಅವಾಗ ಅವರೇ ಬರಬೇಕಾಗುತ್ತೆ. ನಿಮ್ಮನ್ನ ಕೇಳ್ಕೊಳೋದಂದ್ರೆ ಆನೆಕಲ್ ಮಾತ್ರ ನೋಡಬೇಡಿ, ಸುತ್ತಮುತ್ತ ಹಳ್ಳಿಗಳು ನೋಡ್ರಿ ಎಷ್ಟು ಕಳಪೆ ಆಗಿದೆ ಅಂತ ಅಂದ್ಬಿಟ್ಟು. ನಾಳೆ ದಿನ ನಮ್ಮ ಮಕ್ಳಿಗೆ ಏನಾದ್ರು ಆದರೆ ನೀವು ಜವಾಬ್ದಾರಿ ತೊಗೋಬೇಡಿ. ನಮ್ಮ ಮಕ್ಳಿಗೆ ನಾವು ಜವಾಬ್ದಾರಿ ತೊಗೊತೀವಿ, ನಾವು ತಂದೆ ತಾಯಿ ನಾವು ಜವಾಬ್ದಾರಿ ತೊಗೊತೀವಿ. ನೀವು ತೊಗೊಳೋದು ಬೇಡ. ನಾವು ಅಧಿಕಾರ ಓಟ್ ಹಾಕಿದ್ದೀವಿ, ಅಧಿಕಾರ ಕೇಳ್ತಾ ಇದ್ದೀವಿ. ನೀವು ಮಾಡೋದು ಮಾಡಿಬಿಟ್ಟು ನಿಮ್ಮ ಅಧಿಕಾರ ತೋರಿಸಿದ್ದೀವಿ ಅಂತ ತೋರಿಸ್ರಿ. ನಿಮ್ಗೆ ಆ ಅಧಿಕಾರ ಇಲ್ಲ, ಯಾಕಂದರೆ ನೀವು ಮಾಡಿಲ್ಲ ಮುಂದೆ ಬರಲ್ಲ ಅಲ್ವಾ. ಇವಾಗ ಲಕ್ಷ್ಮೀಪುರದಲ್ಲಿ ಟೀಚರ್ ಇದ್ದಾರೆ, ಅವರು ರೋಡಲ್ಲಿ ಬರ್ತಾ ಸತ್ತೋದ್ರು. ಈಗ ಅವ್ರ ಮಕ್ಳಿಗೆ ಯಾರಾದ್ರು ಕೊಡ್ತೀರಾ? ತಾಯಿ ಪ್ರೀತಿ ಕೊಡ್ತೀರಾ ನೀವು ಹೋಗ್ಬಿಟ್ಟು? ಎಷ್ಟು ಮಕ್ಕಳು ಅವರು ವಿದ್ಯೆ ಕಲ್ಸಕ್ಕೆ ಬಂದಿದ್ದವ್ರು ಸತ್ತೋದ್ರು. ನಿಮ್ಗೆ ಕರುಣೆ ಇಲ್ವಾ? ನಿಮ್ಗಿಲ್ಲ ಅನ್ಸುತ್ತೆ, ಬಿಟ್ಬಿಡಿ. ಯಾರೋ ಬಂದು ಕೇಳಿ, ಸರ್ ನೀವಿದ್ದೀರಾ, ನೀವು ಕೇಳಿ ನಮ್ಮನ್ನು ಕ್ವಶನ್, ನಾವು ಉತ್ತರ ಕೊಡ್ತೀವಿ. ಇವರು ನಾವು ಪಕ್ಷ ಮನೆ ಹತ್ರ ಹೋಗಿ ಬನ್ನಿ ಅಂತ ಕರೆದ್ರೆ ನಾವು ಗೃಹಲಕ್ಷ್ಮಿ ಹಚ್ಚಿದ್ದೀವಿ, ಫ್ರೀ ವಿದ್ಯುತ್ ಕೊಟ್ಟಿದ್ದೀವಿ. ಫ್ರೀ ನಿಮ್ಮನ್ನು ಕೇಳ್ವಾ ನಾವು? ನಮ್ಮ ಮನೆಗೆ ವಿದ್ಯುತ್ ಹಾಕ್ಸ್ಕೊಳಕ್ಕೆ ಗೊತ್ತಾಗಲ್ವಾ? ನೀವು 2,000 ರೂಪಾಯಿ ಕೊಡ್ತೀರಾ, ನಮ್ಮಿಂದಲೇ ಕಿತ್ಕೊಂಡು ತಿಂತೀರಾ. ನನ್ನ ಮಗಳು ಟ್ಯಾಕ್ಸ್ ಕಟ್ತಾವಳೆ. ನನ್ನ ಮಗಳಿಗೆ 3 ವರ್ಷ ಒಂದು ಕುರ್ಕುರೆ ಪ್ಯಾಕೆಟ್ ತಗೊಂಡ್ರೆ ಟ್ಯಾಕ್ಸ್ ಕಟ್ಟೋದಿಲ್ವಾ? ನಮ್ಮ ಟ್ಯಾಕ್ಸ್ಗೆ ನಮಗೆ ಕೊಡ್ತಿದ್ದೀರಿ. ನಿಮ್ಮನ್ನೇನಾದ್ರು ಕೇಳಬೇಡ್ರಿ, ನಾವು ಕೊಡಬೇಡ್ರಿ. 2,000 ಬೇಡ, ಏನೇನಾಗುತ್ತೋ ನಮ್ಗೆ ಏನೇನು ಬೇಕೋ ಮೂಲಭೂತ ಹಕ್ಕುಗಳನ್ನ ಕೇಳ್ತೀವಿ, ಅದನ್ನ ನೆರವೇರಿಸ್ಕೊಡ್ರಿ. ಅದಾಗಿಲ್ಲ ಅಂತಂದರೆ ಪ್ಲೀಸ್ ಮಮ್ಮಂತ ಹೆಂಗಸ್ರು ಕೊಡ್ರಿ, ನಾವು ನಿಂತ್ಕೊಂಡು ನಾವು ನಡೆಸ್ತೀವಿ ಸರ್ಕಾರನ. ಆವಾಗ ಗೊತ್ತಾಗುತ್ತೆ ನಿಮಗೆ. ಸರ್ ನೀವೇನೋ ಕೇಳೋದಿದ್ರೆ ಕೇಳಿ ಸರ್, ನಾವು ಉತ್ತರ ಕೊಡ್ತೀವಿ. ಆನೇಕಲ್ ತಾಲೂಕು ಇಂಡ್ಲವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮುತ್ತೂರು, ಲಕ್ಷ್ಮೀಪುರ, ಬಸವನಪುರ, ಅರೇಹಳ್ಳಿ ಈ ಗ್ರಾಮಗಳಿಗೆ ರಸ್ತೆ ಬಗ್ಗೆ ಇವತ್ತು ಶನಿವಾರದ ಮಾರ್ಗವಾಗಿ ಹೋರಾಟವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಶಕ್ತಿಯನ್ನು ಇವತ್ತು ಎಲ್ಲೋ ದುರುಪಯೋಗ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ಎಲ್ಲ ಮಹಿಳಾ ಸಂಘಟನೆ ಮತ್ತು ಎಲ್ಲ ನನ್ನ ನೆಚ್ಚಿನ ಅಣ್ಣ ತಮ್ಮಂದರು ಎಲ್ಲರೂ ಭಾಗವಹಿಸಿದ್ದಾರೆ. ಈ ಒಂದು ಶನಿವಾರದ ಮಾರ್ಗವಾಗಿ ಮುತ್ತೂರು, ಲಕ್ಷ್ಮೀಪುರ, ಬಸವನಪುರ, ಅರಳ್ಳಿ ರಸ್ತೆಯಾಗಿ 18 ವರ್ಷಗಳ ಕಾಲ ಆಯಿತು. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಪ್ರಧಾನಮಂತ್ರಿ ಸಡಕ್ ಯೋಜನೆಯಲ್ಲಿ ಈ ರಸ್ತೆಯನ್ನು ಸನ್ಮಾನ್ಯ ನಾರಾಯಣಸ್ವಾಮಿಯವರು ಶಾಸಕರಾಗಿದ್ದರು. ಆ ಕಾಲದಲ್ಲಿ ಮಾಡಿದ ರಸ್ತೆ ಇದು. ಆ ಕಾಲದಲ್ಲಿ ಬಸ್ ಕೊಟ್ಟರು, ಆ ಕಾಲದಲ್ಲಿ ನೀರು ಕೊಟ್ಟರು. ಈ ಥರ ಅನೇಕ ಕಾರ್ಯಕ್ರಮಗಳನ್ನು ಅವತ್ತು ಶಾಸಕರು ನಾರಾಯಣಸ್ವಾಮಿ ಅವರಾಗಿದ್ದಾಗ, ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಒಂದು ಪ್ರಧಾನಮಂತ್ರಿ ಸಡಕ್ ಯೋಜನೆಯಲ್ಲಿ ರಸ್ತೆ ಏನಾಯಿತು ಅವತ್ತು ಆದಮೇಲೆ 18 ವರ್ಷಗಳ ಕಾಲ ಸತತವಾಗಿ ಈ ರಸ್ತೆ ಮತ್ತೆ ತಿರ್ಗಾ ಆಗಲಿಲ್ಲ. ಈ ರಸ್ತೆ ನಾವು ಅನೇಕ ಬಾರಿ ಅಹವಾಲನ್ನು ಕೊಟ್ಟಿದ್ದೇವೆ. ಅಹವಾಲನ್ನು ಸನ್ಮಾನ್ಯ ಏನು ಇವತ್ತು ಶಾಸಕರಿದ್ದಾರೆ ಶಿವಣ್ಣವರು ಅವ್ರಿಗೆ ಅಹವಾಲು ಕೊಟ್ಟಿದೆ. ಯಾಕೆ ಅಂದರೆ ಕಿರಿಯ ಅಭಿಯಂತರರಾದ ಚಿನ್ನಪ್ಪನವರು ಟ್ರಾನ್ಸ್ಫರ್ ಆಗಿದ್ದಾರೆ, ವರ್ಗಾವಣೆ ಆಗಿದ್ದಾರೆ. ಹಿರಿಯರು ಮತ್ತು ಕಿರಿಯ ಅಭಿಯಂತರರಾದಂಥ ಮಾದೇವಯ್ಯನವರು ರಿಟೈರ್ಡ್ ಆಗಿದ್ದಾರೆ, ನಿವೃತ್ತಿ ಹೊಂದಿದ್ದಾರೆ. ಇವರು ಒಂದು ಎಸ್ಟಿಮೇಟ್ ಮಾಡಿದ್ರು 6 ಕೋಟಿ ರೂಪಾಯಿದು. 6 ಕೋಟಿ ಎಸ್ಟಿಮೇಟ್ ಮಾಡಿ ಶನಿವಾರ ಮುತ್ತೂರು, ಲಕ್ಷ್ಮೀಪುರ, ಬಸವಪುರದ ಒಳಗಡೆ ಹೋಗಿ ಮತ್ತು ಲಕ್ಷ್ಮೀಪುರದ ಒಳಗಡೆ ಹೋಗಿ ಇದ್ರ ಅರಳ್ಳಿ ತನಕ ರೋಡ್ಗೆ ಕರ್ಕಲ್ಘಟ್ಟ ರೋಡು ಏನು ಚಿಕ್ಕಸಳ್ಳಿ ಮಾರ್ಗ ಬರ್ತದೆ ಅಲ್ಲಿಗೆ ಜಂಕ್ಷನ್ ಕನೆಕ್ಟ್ ಮಾಡೋಂಗೆ 6 ಕೋಟಿ ಎಸ್ಟಿಮೇಟ್ ಆಗಿದ್ದು ಪ್ರತಿಯನ್ನು ಇದೇ KDP ಮೀಟಿಂಗಲ್ಲಿ ಮಾಸ ಸಭೆ ಕರೀತಾರೆ ಸನ್ಮಾನ್ಯ ಶಾಸಕರು. ಅವ್ರಿಗೆ ನಾವು ಒತ್ತಾಯ ಮಾಡಿದಾಗ ನಮ್ಮ ಕುಳ್ಳಪ್ಪರು ಇರ್ಬೋದು, ನಾರಾಯಣಪ್ಪ, ಇನ್ನೂ ಅನೇಕರು ಇದ್ದಾರೆ, ಮಹಿಳಾ ಸಂಘಟನೆಗಳು ಅನೇಕ ಸಾರಿ ಹೇಳ್ತಾ ಇದ್ರು ನಾವು ಒಂದು ಎಸ್ಟಿಮೇಟ್ ಮಾಡಿ ನೀವು ಕೊಡಿ ಅಂತ ಹೇಳಿದಾಗ ಮಾಸಿಕ ಸಭೆಯಲ್ಲಿ ಸನ್ಮಾನ್ಯ ಶಾಸಕರಿಗೆ ಕೊಟ್ಟಿದ್ದಾರೆ. ನಾನು ಶಾಸಕರನ್ನ ಖುದ್ದಾಗಿ ಭೇಟಿ ಮಾಡಿ ಹೇಳಿದ್ದೀನಿ ಸನ್ಮಾನ್ಯ ಶಿವಣ್ಣವ್ರಿಗೆ, ಈ ರಸ್ತೆ ಇದೆ, ಈ ರಸ್ತೆಗೆ ಭಾಳ ತೊಂದರೆ ಆಗಿದೆ, 18 ವರ್ಷಗಳಿಂದ ಎಲ್ಲ ಕಿತ್ತೋಗ್ಬಿಟ್ಟಿದೆ, ಹಿಂದೆ ಹಿಂಗಾಗಿದ್ದು ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಆಯಿತು ಮಾಡಿಸೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು. ಮತ್ತು ಇಂಜಿನಿಯರ್ಸ್ ಅನೇಕ ಸಾರಿ ಒತ್ತಾಯ ಮಾಡಿದ್ರೆ ಅವರೂ ಅದನ್ನು ಲಿಸ್ಟಿಗೆ ಸೇರಿಸಿದ್ರು. ಆಮೇಲೆ ನಾನು ಅನೇಕ ಶಿವಣ್ಣವರು ಸಮಾರಂಭಗಳು ಸಭೆಗಳಲ್ಲಿ ಸಿಕ್ಕಿದಾಗೂ ಸಹ ಕೇಳಿದ್ದೀನಿ, ಈ ರಸ್ತೆ ನಮಗೆ ಭಾಳ ಅನನುಕೂಲ ಆಗಿದೆ. ಮುತ್ಯಾಲಮಡುಗುಗೆ ಹೋಗ್ತಾರೆ, ಆ ಮುತ್ಯಾಲಮಡುಗು ಪ್ರವಾಸ ನಿಲ್ದಾಣ
ಈ ಸುಣವಾರ್ಗ ಮಾರ್ಗ ಹೋಗೋ ಎಲ್ಲ ಕಿತ್ತೋಗ್ಬಿಟ್ಟಿದೆ. ನಮಗೆ ಏನಿವತ್ತು ಕೂಲಿ ಕಾರ್ಮಿಕರು ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ವಯೋವೃದ್ಧರಿರ್ಬೋದು, ಗರ್ಭಿಣಿ ಸ್ತ್ರೀಯರಿರ್ಬೋದು, ಸರಿಯಾದಂಥ ಸಮಯಕ್ಕೆ ಬಸ್ಸೇ ಬರೋಕ್ಕಾಗ್ತಾ ಇಲ್ಲ. ಆಮೇಲೆ ಮಳೆ ಬಿದ್ದರೆ ದ್ವಿಚಕ್ರ ವಾಹನಗಳು ಅಲ್ಲೇ ಗುಂಡಿಗಳಲ್ಲಿ ಬಿದ್ದು ಸಾಯೋಂಥ ಸನ್ನಿವೇಶ ಇದೆ. ಹಾಗಾಗಿ ಇದನ್ನು ತುರ್ತಾಗಿ ಮಾಡಿಕೊಡಿ ಅಂತ ಅನೇಕ ಸಾರಿ ಅವ್ರಿಗೆ ನಾವು ಶಿವಣ್ಣ ಸಾಹೇಬ್ರಿಗೂ ಅಫಲನ್ನು ಹೇಳಿದ್ದೀವಿ. ನಾವು ಖುದ್ದಾಗೂ ಹೇಳಿದ್ದೀವಿ, ಮತ್ತು ಅನೇಕ ಸಾರಿ ಅವ್ರಿಗೆ ಸಮಾರಂಭಗಳ ಸಿಕ್ಕದಲ್ಲಿ ಹೇಳಿದ್ದೀವಿ, ನಾವು ಮಾಡಿಸ್ತೀವಿ ನಾಣಪುರ ಅಂತ ಹೇಳಿದ್ದಾರೆ. ಇವತ್ತು ಸರ್ಕಾರ ಇದೆ ಅವ್ರದ್ದು. ಆಮೇಲೆ ನಾನು ಇನ್ನೂ ಒಂದು ಮಾತು ಹೇಳ್ತೀನಿ. ಸನ್ಮಾನ್ಯ ಈ ಕ್ಷೇತ್ರದ ಬೆಂಗಳೂರು ದಕ್ಷಿಣ ಲೋಕಸಭಾ ಸದಸ್ಯರಾದಂಥ ಡಾಕ್ಟರ್ ಮಂಜುನಾಥ್ ಸರ್ ಅವ್ರಿಗೆ ಈ ಎಸ್ಟಿಮೇಟ್ ಕೊಟ್ಟು ಸನ್ಮಾನ್ಯ ಸಿದ್ದರಾಮಣ್ಣವ್ರು ಏನು ಮುಖ್ಯಮಂತ್ರಿಗಳಾಗಿದ್ದರು ಅವ್ರಿಗೆ ಅವರಿಂದ ಒಂದು ಪಿಟಿಷನನ್ನು ರವಾನೆ ಮಾಡಿಸಿದಾಗ ಅದು ಅಲ್ಲೇ ಪೆಂಡಿಂಗಲ್ಲಿದೆ. ಯಾಕೆ ಅಂದರೆ ನಾವು ಅಧಿಕಾರಿಗಳನ್ನ ಕೇಳಿದಾಗ ಒಂದು ಪ್ರಶ್ನೆ ಕೇಳಿದ್ರು. ನಾನೇ ಖುದ್ದಾಗಿ ಹೋಗಿದ್ದೆ CM ಆಫೀಸಲ್ಲಿ ಹೋದಾಗ ಗ್ರಾಮೀಣ ಅಭಿವೃದ್ಧಿ ಮಂತ್ರಿಗಳ ಆಫೀಸಲ್ಲಿ ಅಲ್ಲಿ ಆಫೀಸರ್ಸ್ ಏನು ಹೇಳಿದ್ರು ಅಂದರೆ, ಸನ್ಮಾನ್ಯ ಶಿವಣ್ಣವರು ನಿಮ್ಮ ತಾಲೂಕು ಶಾಸಕರು, ಅವ್ರ ಕಡೆಯಿಂದ ಒಂದು ಲೆಟರ್ ಕೊಡಿ ಅಂತ. ಸಂಸದರು ಹಾಕಿರ್ತಕ್ಕಂಥ ಫೈಲು ಇವತ್ತು ಇದೆ, ನನ್ನ ಹತ್ರ ಕಾಪಿ ಇದೆ, ಅವರು ರಿಸೀವ್ಡ್ ಮಾಡಿಕೊಟ್ಟು ಕಾಪಿ ಮನೆಯಲ್ಲಿದೆ, ಎಸ್ಟಿಮೇಟ್ ಕಾಪಿ ಇದೆ, ಬೇಕಾದ್ರೆ ನಾನು ಮಾಧ್ಯಮದ ಮಿತ್ರಕ್ಕೆ ಕೊಡ್ತೀನಿ ಹೇಳಿದ್ವಿ. ಆಮೇಲೆ ಅದನ್ನು ಮಾನ್ಯ ಶಾಸಕರಿಗೆ ಹೇಳಿದ್ದೀವಿ, ದಯಮಾಡಿ ಸರ್ಕಾರ ಇದೆ, ಇವತ್ತು ಶಾಸಕರು 3 ಬಾರಿ ಶಾಸಕರಾಗಿದ್ದಾರೆ, ಇವತ್ತು ತಾಲೂಕು ಬಗ್ಗೆ ಅವ್ರ ಕೈಲಾಗಿದ್ದು ಅವರು ಕೆಲಸಗಳು ಮಾಡಿರ್ಬೋದು. ಆಮೇಲೆ ನಮಗೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಏನು ಇಡೀ ತಾಲೂಕಲ್ಲಿ ಬರೀ ಏನು ಒಂದಾಗಿದೆ ರಸ್ತೆ, ಇವತ್ತು ಇದು ಒಂದೇ ರಸ್ತೆ ಅಲ್ಲ, ಅನೇಕ ರಸ್ತೆಗಳು ಇವತ್ತು ಆನೇಕಲ್ ತಾಲೂಕಿಗೆ ಹಾಳಾಗಿದೆ. ಈ ರಸ್ತೆಗಳನ್ನು ಗುಂಡಿ ಮುಚ್ಚೋ ಕಾರ್ಯಕ್ರಮ ಆಗಬಾರ್ದು. ಗುಂಡಿ ಬಿಟ್ಟು ಡಾಂಬರೀಕರಣ ಮಾಡಬೇಕು, ಕಿತ್ತಾಕಿ ಡಾಂಬರೀಕರಣ ಮಾಡಿ ಹೊಸದಾಗಿ ರಸ್ತೆಗಳನ್ನು ಮಾಡಿದ್ರೆ ನಮಗೆ ಅಭಿವೃದ್ಧಿ ಕೊಡೋಕ್ಕೆ ಆಗ್ತದೆ. ಇವಾಗ ಹೆಣ್ಮಗು ಹೇಳ್ತಾ ಇದ್ರು, ಗ್ಯಾರಂಟಿಗಳು ಯಾರು ಕೇಳಿದ್ರು ನಿಮಗೆ ಗ್ಯಾರಂಟಿಗಳು ಕೊಡಿ ಅಂತ. ಅವರವರ ಸರ್ಕಾರದಲ್ಲಿ ಅವರು ಗ್ಯಾರಂಟಿಗಳು ಏನು ಮತದಾನ ಹಕ್ಕು ಪಡೆಯೋಕ್ಕೋಸ್ಕರ ಈ ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ರಾಜ್ಯವನ್ನಾಗಲಿ ತಾಲೂಕಲ್ಲಾಗಲಿ ಇವತ್ತು ಎಲ್ಲೋ ಒಂದು ಕಡೆ ಈ ಅಭಿವೃದ್ಧಿ ಕುಂಠಿತವಾಗಿದೆ. ಈ ಗ್ಯಾರಂಟಿಗಳಿಗೆ ಹೋಗ್ತದೆ ಅಂತ ನಾನು ಅಧಿಕಾರಿಗಳನ್ನ ಕೇಳಿದಾಗ ಅಧಿಕಾರಿಗಳು ಹೇಳಿದ್ದಾರೆ, ಇವತ್ತು ಸರ್ಕಾರದಲ್ಲಿ ಒತ್ತಡ ನಾವು ಸರ್ಕಾರದ ಮೇಲೆ ಇಡ್ತಾ ಇದ್ದೀವಿ, ಅಧಿಕಾರಿಗಳ ಮೇಲೆ ಒತ್ತಡ ಹಿಡಿದ್ರೆ ಅವ್ರು ಲಿಸ್ಟ್ ಮಾಡ್ತಾರೆ, ಅಧಿಕಾರಿಗಳು ಕೊಡ್ತಾರೆ. ಸರ್ ನಾವೇನು ಮಾಡೋಣ, ಮಾಸಿಕ ಸಭೆಯಲ್ಲಿ ಮಾನ್ಯ ಶಾಸಕರು ಇರ್ಬೋದು ಎಲ್ರಿಗೂ ಅವ್ರಿಗೆ ನಾವು ಹೇಳ್ತೀವಿ, ಆಮೇಲೆ ಕೊಡ್ತೀನಿ ಅಂತ ಹೇಳ್ತಾರೆ, ಕೊಡಲ್ಲ ಅಂತ ಹೇಳ್ಬಿಟ್ಟು ನಾವು ಹೇಳಕ್ಕಾಗಲ್ಲ ಅನ್ನೋ ಮಾತನ್ನ ಅಧಿಕಾರಿಗಳು ಹೇಳ್ತಾರೆ. ಸರ್ ದಯವಿಟ್ಟಿರಿ ಸರ್ ಒಂದ್ಸರಿ ಇಲ್ಲ ಮಾತಾಡಿ, ಇಲ್ಲ ಮಾತಾಡಕ್ ಬಿಡಿ. ಅಲ್ಲ ಸರ್, ಗಾಡು ಕಳ್ಳ ಬಿಲ್ ಆಗಿದೆ ಅಂತ ಅದ್ರ ಬಗ್ಗೆ ಹೇಳಿ ಸರ್. ಕಳ್ಳ ಬಿಲ್ಗಳು ಆಗಿರೋದು ನಮ್ಮ ಹತ್ರ ಕಾಪಿ ಇದೆಯಾ? ಕಾಪಿ ಕೊಡಿ, ಅದನ್ನ ಇದ್ರ ಮುಂದೆ ಕಾಪಿ ಕೊಡಿ. ಈಗ ಮಾತಾಡಕ್ ನಾನು ಬಿಟ್ಟಿದ್ದೀರ ಮಾತಾಡಕ್ ಬಿಡಿ. ಇವತ್ತು ವಿಚಾರ ಪೂರ್ತಿ ಹೇಳೋವರೆಗೂ ಕೇಳ್ಕೊಂಡು ಆಮೇಲೆ ಮಾತಾಡಿ. ಇವತ್ತೇನು ತಾಲೂಕಲ್ಲಿ ಬರೀ ನಮ್ಮ ಮುತ್ತೂರು, ಲಕ್ಷ್ಮೀಪುರ, ಬಸವಪುರ ರಸ್ತೆಗಳು ಒಂದೇ ಅಲ್ಲ, ಅನೇಕ ಇದೆ. ಈಗಾಗಲೇ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಮೊನ್ನೆ ರಾಘವೇಂದ್ರ ಭವನ್ನಲ್ಲಿ ಈ ರಸ್ತೆಗಳನ್ನು ಮತ್ತು ರ್ಯಾಲಿಯನ್ನು ಸಹ ಮಾಡಿದಾಗ ಸಹ ಏನೈತೆ ಮೊನ್ನೆ DC-ಗಿರ್ಬೋದು ಸರ್ಕಾರಕ್ಕಿರ್ಬೋದು ಅಹವಾಲನ್ನು ಸಲ್ಲಿಸಿದ್ದೀವಿ. ನೀವು ಗ್ಯಾರಂಟಿಗಳ ಮೇಲೆ ನೀವು ಸರ್ಕಾರ ನಡೆಸ್ಕೊಬೇಕು, ಗ್ಯಾರಂಟಿಗಳು ಕೊಟ್ಕೊಳ್ಳಿ, ನಾವು ಬೇಡ ಅನ್ನಲ್ಲ. ಗ್ಯಾರಂಟಿಗಳಿಗೂ ನಮಗೂ ಸಂಬಂಧ ಇಲ್ಲ. ನಾವು ಕೇಳೋದೇನು, ರಸ್ತೆ ಅಭಿವೃದ್ಧಿ ಆಗಬೇಕು, ನೀರು ಬೇಕು, ಮೂಲಭೂತ ಸೌಕರ್ಯಗಳನ್ನು ಕೇಳ್ತೀವಿ ನಾವು. ಸ್ವಾಮಿ, ಮೂಲಭೂತ ಸೌಕರ್ಯಗಳು ಕೊಡಿ. ನೀವು ಯಾವ ಗ್ಯಾರಂಟಿಗಳನ್ನು ಕೊಟ್ಕೊಂಡು ಏನಾರ ಮಾಡ್ಕೊಳ್ಳಿ ನಿಮ್ಮ ಸರ್ಕಾರ. ನೀವು ಸಾರ್ವಜನಿಕರಿಗೆ ಓಡಾಡೋಂಥ ಮೂಲಭೂತ ಸೌಕರ್ಯಗಳನ್ನು ನೀವು ಕೊಡಬೇಕಾಗ್ತದೆ. ಮೂಲಭೂತ ಸೌಕರ್ಯಗಳು ಎಲ್ಲೂ ಸಿಕ್ಕಲ್ಲ, ಒಂದು ಅಭಿವೃದ್ಧಿ ಕುಂಠಿತವಾಗುತ್ತದೆ. ನಾಳೆ ದಿನ ನಿಮ್ಮನ್ನ ಜನ ಕೇಳಲ್ಲ. ಜನ ಯಾವಾಗ ಕೇಳ್ತಾರೆ ಅಂದರೆ ಮತದಾನ ಮಾಡುವಾಗ ಜನ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಇದನ್ನ ಸನ್ಮಾನ್ಯ ಶಾಸಕರಾದಂಥ ಶಿವಣ್ಣವರು ಯೋಚನೆ ಮಾಡಬೇಕಾಗ್ತದೆ. ಇವತ್ತಿನ ಪರಿಸ್ಥಿತಿ ಏನಿದೆ ಅಂತ ಇಡೀ ನೀವು ತಾಲೂಕಲ್ಲಿ ಓಡಾಡಿದ್ದೀರಾ, ತಿಳ್ಕೊಳ್ಳಿ. ಇನ್ನೂ ಒಂದು ಸಾರಿ ಓಡಾಡಿ. ಆ ರಸ್ತೆಗಳಲ್ಲಿ ನಾವು ಫೋರ್ ವೀಲರ್ ಹೋಗ್ಬಿಡ್ತಾರೆ, ಅವರು ನಿಧಾನಕ್ಕೆ ಹೋಗಬೇಕು. ಆದರೆ 2 ವೀಲರಲ್ಲಿ ಹೋಗೋಂಥ ದ್ವಿಚಕ್ರ ವಾಹನಗಳ ಸವಾರರಿಗೆ ಇವತ್ತು ಸಾವು ನೋವುಗಳು ಸಂಭವಿಸಿ ಅನೇಕ ಇವತ್ತು ಆನೇಕಲ್ ತಾಲೂಕಲ್ಲಿದೆ, ಆನೇಕಲ್ ಟೌನಲ್ಲಾಯಿತು, ನಮ್ಮಲ್ಲೂ ಬಿದ್ದಾರೆ, ನೈಟಲ್ಲಿ ಬಿದ್ದು ಇವೆಲ್ಲ ಹೋಗ್ತಾ ಇರ್ತವೆ. ಹಾಗಾಗಿ ಈ ರಸ್ತೆಯನ್ನು ನೀವು ತುರ್ತಾಗ ಅಧಿಕಾರಿಗಳಿಗೆ ಏನು ಇವತ್ತು ಅಹವಾಲು ಕೊಡ್ತಾ ಇದ್ದೀವಿ ನಾವು ತಹಸೀಲ್ದಾರ್ಗೆ, ಮತ್ತು ನಮ್ಮ ಏನು ಜಿಲ್ಲಾ ಪಂಚಾಯತಿ AW ನಾಗರಾಜ್ ಅವರಿಗೆ ಏನು ಇವತ್ತು ಇನ್ಚಾರ್ಜ್ ಆಗಿದ್ದಾರೆ ಕೊಡ್ತಾ ಇದ್ದೀವಿ. ಇದನ್ನು ನೀವು ಪರಿಶೀಲನೆ ಮಾಡಿದ ತಕ್ಷಣ ಈ ಒಂದು ರಸ್ತೆಯನ್ನು
ಹೊಸದಾಗಿ ಡಾಂಬರೀಕರಣ ಮಾಡಿಕೊಡ್ಬೇಕು. ಗುಂಡಿಗಳು ಮುಚ್ಚೋ ಕಾರ್ಯಕ್ರಮ ಬೇಡ. ಹೊಸದಾಗಿ ಈ ರಸ್ತೆಯನ್ನು ಸರ್ಕಾರಕ್ಕೆ ಸೇರಿಸಿ, ನೀವು ಗುಂಡಿಗಳು ಮುಚ್ಚೋದು ನಾವು ಮುಂದೊಂದಷ್ಟು ಮಣ್ಣು ಹಾಕೊಂಬಂದು ಅಷ್ಟು ಜಲ್ಲಿ ಹಾಕೊಂಬಿಟ್ಟು ಇಲ್ಲಿರೋರೆಲ್ಲ ಸೇರ್ಕೊಂಬಿಟ್ರೆ ಮುಚ್ಕೊಂಡ್ಬಿಡ್ತೀವಿ ನಾವೇ. ನಮಗೆ ಗುಂಡು ಮುಚ್ಚೋ ಕಾರ್ಯಕ್ರಮ ಬೇಡ. ಇಲ್ಲಿ ಮಾನ್ಯ ಸಹಾಯಕ ಅಭಿಯಂತರರೇ, ನಮಗೆ ಹೊಸದಾಗಿ ರಸ್ತೆ ಏನು ಸೇರ್ಪಡೆ ಆಗಿದೆ ರಸ್ತೆ ಆಗಬೇಕು. ರಸ್ತೆ ಆಗಿಲ್ಲ ಅಂದರೆ ಇನ್ನು ಮುಂದೆ ಉಗ್ರವಾದಂಥ ಹೋರಾಟ ಮಾಡಬೇಕಾಗ್ತದೆ. ಇದ್ರ ಬಗ್ಗೆ ಭಾಳ ತೊಂದರೆ ಆಗಿದೆ ಸಾರ್ವಜನಿಕವಾಗಿ. ಎಲ್ಲ ಅವರ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ. ಇವತ್ತು ನೀವು ಒಂದು ಏನು ಆ ರಸ್ತೆ ಇದೆ, ಆ ರಸ್ತೆಯನ್ನು ಒಂದು ಎಲ್ಲ ನಾವು ಅಲ್ಲಿ ಹಿಂದುಳಿದ ವರ್ಗ ಎಲ್ಲ SC ST ಇರೋಂಥ ಜನ ನಮಗೆ 25% ಅಡಿಯಲ್ಲಿ ಆ ರಸ್ತೆಯನ್ನು ಮಾಡಿಕೊಟ್ರೆ ಏನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡಿದೆ, ಆ ದುಡ್ಡಲ್ಲಿ ಮಾಡಿಕೊಟ್ರೆ ಸಾಕು. ನೀವು ಬೇರೆ ಇದರಲ್ಲೇ ಬೇಡ, ಗ್ರಾಮೀಣಾಭಿವೃದ್ಧಿ ಮಂತ್ರಿಗೆ ಇರೋದು ಬೇಡ. ಈ ಒಂದೇನು ಹಿಂದುಳಿದ ವರ್ಗ ಮತ್ತು SC STಗೆ ಮೀಸಲಾತಿ 25% ಇರ್ತದೆ, ಅದ್ರಲ್ಲಿ ಮಾಡಿಸ್ಕೊಟ್ರೆ ಸಾಕು. ನೀವು ಗ್ರಾಮಗಳ ನಿವಾಸಿಗಳಂದ್ರೆ ಮುತ್ತೂರು ಜೊತೆಯಲ್ಲಿ ಬಸನಪುರನೂ ಬರ್ತೈತೆ, ಲಕ್ಷ್ಮೀಪುರನೂ ಬರ್ತೈತೆ, ಈ ಮಾರ್ಗದಲ್ಲಿ ಸುಳ್ವಾರನೂ ಬರ್ತೈತೆ, ಆಮೇಲೆ 2 ಪಂಚಾಯತ್ ಒಣಗಳ್ಳಿ ಪಂಚಾಯತಿನೂ ಬರ್ತೈತೆ, ಇಂಗವಾಡಿ ಪಂಚಾಯತಿನೂ ರೀಚ್ ಆಗ್ತೈತೆ. ನನ್ನ ಜೊತೆಗೆ ಇದಾದ್ಮೇಲೆ ಬರ್ತಾರೆ ಬನ್ನಿ ಸರ್. ಒಬ್ಬರಲ್ಲ, ಎಲ್ಲರೂ ಅಭಿ ಬಂದ ನೋಡ್ರಿ. ನಾನು ಲಕ್ಷ್ಮೀಪುರದ ಗ್ರಾಮಸ್ಥೆ. ನಾವು ಇವತ್ತು 3 ಹಳ್ಳಿಯಿಂದ ಬಂದಿದ್ದೀವಿ. ಲಕ್ಷ್ಮೀಪುರ, ಮುತ್ತೂರು, ಹರಳ್ಳಿ ಮತ್ತು ಬಸಂಪುರ 4 ಊರಿಂದನೂ ಬಂದಿದ್ದೀವಿ. ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ರೋಡ್ ಇಲ್ಲ ನಮ್ಮ ಊರಿಗೆ ಕರೆಕ್ಟಾಗಿ. ಅದರಿಂದ ಎಲ್ಲ ಮಕ್ಕಳಿಗೆ, ವೃದ್ಧರಿಗೆ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಾಯಿದೆ. ಯಾಕಂದರೆ ಕರೆಕ್ಟಾಗಿ ಬಸ್ ಬರಲ್ಲ, ಕರೆಕ್ಟಾಗಿ ಗಾಡಿ ಓಡ್ಸೋಕ್ಕಾಗಲ್ಲ. ಡೈಲಿ ಓಡಾಡೋರಿಗೆ ತುಂಬ ಕಷ್ಟ ಆಗ್ತಾಯಿದೆ. ನಾನೇ ಬೆಳಗ್ಗೆ 6 ಗಂಟೆಗೆ ಹೋಗ್ತೀನಿ. ನಾನು ಡೈಲಿ HSRಗೆ ಹೋಗ್ತಾ ಇದ್ದೀನಿ ಆಫೀಸಿಗೆ. ನಾನು ಬೆಳಗ್ಗೆ 6 ಗಂಟೆಗೆ ಬಿಟ್ಟರೆ ನಾನು ವಾಪಸ್ ಬರೋದು 8 ಗಂಟೆ ಆಗುತ್ತೆ. ಆ ರೋಡಲ್ಲಿ ನನಗೆ ಬರೋಕ್ಕೆ ಆಗಲ್ಲ. ಇದೆ ನನ್ನೊಂದು ಸಮಸ್ಯೆ ಅಂತಂದರೆ, ನನಗೆ ಗಾಡಿ ಓಡಿಸಿ ಆಲ್ರೆಡಿ ಕೈಯಿಂದ ಫಿಸಿಯೋಥೆರಪಿ ಮಾಡಬೇಕಂತ ಹೇಳಿದ್ದಾರೆ. ಮತ್ತು ಮೊನ್ನೆ ನಮ್ಮ ಅತ್ತೆಗೂ ಹುಷಾರಿರಲಿಲ್ಲ. ಅವರು ಆಲ್ಮೋಸ್ಟ್ ಆ ಟೈಮಲ್ಲಿ ಯಾವ ಆಟೋನೂ ಬರಲ್ಲ, ಯಾರೂ ಬರಲ್ಲ. ಆ ಟೈಮಲ್ಲಿ ಅವರು ಹುಷಾರಿಲ್ದೇ ಬಿದ್ದರು. ಆವಾಗ ಯಾರೂ ಬಂದಿಲ್ಲ. ಸೊ ನಮ್ಗೆ ಯಾರೋ ಒಬ್ರು ಹೆಲ್ಪ್ ತೊಗೊಂಡು ನಾವು 10 ನಿಮಿಷ ಹೋಗೋ ದಾರಿಯಲ್ಲಿ 20 ನಿಮಿಷ ಹೋಗಿದ್ದೀವಿ. ಆ ಟೈಮಲ್ಲಿ ಯಾವುದೇ ಒಂದು ಆ ದೇಹಕ್ಕೆ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಯಾವ ಅಧಿಕಾರಿಗಳು ಬಂದು ಕೇಳಲ್ಲ. ಯಾರು ನಮ್ಮನ್ನು ಇಷ್ಟು ಪ್ರಾಬ್ಲಮ್ ಆಗ್ತಾಯಿದೆ, ಒಂದು ಅಧಿಕಾರಿಗಳು ಬಂದು ನಮ್ಮ ಹತ್ರ ನಿಮ್ಗೆ ಏನಾಗ್ತಾಯಿದೆ, ಯಾಕೆ ಆಗ್ತಾಯಿದೆ ಅಂತ ಕೇಳಿಲ್ಲ. ಎಲ್ಲರೂ ಹೇಳ್ತಾರೆ ನಾವು ಹಿಂದುಳಿದ ವರ್ಗ, ನಮ್ಮನ್ನು ಹಿಂದೆನೇ ನಿಲ್ಲಿಸಿದ್ದಾರೆ ಎಲ್ಲರೂ. ಯಾರು ಮುಂದೆ ಬಂದು ಮಾತಾಡಿ ಏನಾಗ್ತಾಯಿದೆ ಅಂತ ಕಷ್ಟ ಕೇಳೋ ಜನನೇ ಇಲ್ಲ ನಮಗೆ. ಎಲ್ಲರೂ ಓಟ್ಗೋಸ್ಕರ ಅಂತೂ ಎಷ್ಟು ಜನ ಬರ್ತಾರೆ, ಒಂದು ಗ್ರೂಪಲ್ಲಿ 15 ಜನ ಬರ್ತಾರೆ, 20 ಜನ ಬಂದಿದ್ದಾರೆ. ಇವತ್ತು ಎಷ್ಟು ಜನ ಅಧಿಕಾರಿಗಳು ನಮ್ಮ ಕಷ್ಟನ ಕೇಳಕ್ಕೆ ಬಂದಿದ್ದಾರೆ? ಯಾರೋ ಒಂದು 2-3, ಅದು ನಮ್ಮವರೇ ಬಂದಿರೋದು ನಮ್ಮ ಕಷ್ಟ ಕೇಳೋಕ್ಕೆ. ಯಾವ ಅಧಿಕಾರಿಗಳು ನಮ್ಗೆ ಓಟು ಕೇಳೋಕ್ಕೆ ಬೇಕಾದ್ರೆ ಮೊನ್ನೆ ಕ್ರೀಡಾಂಗಣ ಆಯಿತು, ಆಗ ಎಷ್ಟು ಜನ ಬಂದಿದ್ರು. ನಾವು ಅಷ್ಟು ದುಡ್ಡು ಕೊಡ್ತೀವಿ ಬನ್ನಿ, ಇಷ್ಟು ದುಡ್ಡು ಕೊಡ್ತೀವಿ ಬನ್ನಿ. ದುಡ್ಡಿಗೆ ಮಾತ್ರ ಮರ್ಯಾದೆ, ಮನುಷ್ಯರಿಗೆ ಮರ್ಯಾದೆ ಇಲ್ವಾ? ಸೊ ನನಗೊಂದೇ ಕೇಳೋದು, ನಾನು MLA ಸಾಹೇಬ್ರಿಗೆ ಆಗಲಿ, ಯಾರಿಗೆ ಆಗಲಿ, ಇವ್ರು ಇನ್ಚಾರ್ಜ್ ಯಾರೇ ಇರಲಿ, ಅವ್ರಿಗೆ ಒಂದೇ ಕ್ವಶನ್ ಕೇಳೋದು ನಾನು, ನಿಮಗೆ ನಮ್ಮ ಅಳಿಲು ಕೇಳ್ತಾ ಇಲ್ವಾ? ಹೆಣ್ಮಕ್ಳು, ನಾನೊಂದು ಹೆಣ್ಮಗು ಹೋಗಿ ಡೈಲಿ ಇಲ್ಲಿಂದ ಅಲ್ಲಿಗೆ ಹೋಗಿ ಬರ್ತೀನಿ. ಯಾಕಂದರೆ ನನ್ನ ಹೆಗ್ಲ ಮೇಲೆ ಜವಾಬ್ದಾರಿ ಇದೆ. ಅದನ್ನು ನಾನು ನಿಲ್ಲಿಸೋಕ್ಕಾಗಲ್ಲ. ನಮ್ಮ ತಾಯಿಯವ್ರನ್ನ ನೋಡಬೇಕು, ತಂದೆ ನೋಡಬೇಕು, ನಮ್ಮ ಅಜ್ಜಿ ನೋಡಬೇಕು, ಎಲ್ಲರನ್ನೂ ನೋಡಲೇಬೇಕು. ನಾನು ರಸ್ತೆ ಆಗಿ ಎಷ್ಟು ವರ್ಷ ಆಯ್ತು? ರಸ್ತೆ ಆಗಿ 20 ವರ್ಷ ಆಯಿತು. ನಾನು ಹುಟ್ಟೇನೆ 25 ವರ್ಷ ಆಯಿತು. 20 ವರ್ಷದಿಂದ ನಾನು ಅದೇ ರೋಡಲ್ಲಿ ಓಡಾಡ್ತಾ ಇದ್ದೀನಿ. ನಮಗೆ ರಸ್ತೆ ಇಲ್ಲ ಅಂತಾನೆ ನಮ್ಮ ತಂದೆ ತಾಯಿ ನಮ್ಮನ್ನು ಹಾಸ್ಟೆಲ್ಗೆ ಹಾಕ್ತಾ ಇದ್ದಾರೆ. ಯಾಕಂದರೆ ಆ ಟೈಮಲ್ಲಿ ಓಡಾಡೋಕ್ಕಾಗಲ್ಲ. 6 ಗಂಟೆ ಮೇಲೆ ನೀವೇ ಬಂದು ಯಾವುದೇ ಒಂದು ಮೀಡಿಯಾ ಇರಲಿ, ಯಾವುದೇ ಅಧಿಕಾರಿಗಳಾಗಲಿ, ನೀವು ಒಂದ್ಸರಿ ಬಂದು ನೋಡಬೇಕು ನಮ್ಮ ದಾರಿ ನೋಡಿ ನೀವು ನಮ್ಮನ್ನು ಪ್ರಶ್ನೆ ಕೇಳಬೇಕು. ಆನೆಗಳ ಕಟ ಅಂತ ಆನೆ ಕಟ 6 ಗಂಟೆ ಮೇಲಂತೂ ನೀವು ಫಿಕ್ಸ್. 6 ಗಂಟೆ ಮೇಲೆ ಕತ್ಲಾದ್ಮೇಲೆ ಆನೆ ಬರೋದಂತೂ ಖಂಡಿತ, ಯಾವುದೇ ಕಾರಣಕ್ಕೂ ಅದು ಮಿಸ್ ಆಗಲ್ಲ. ನೆನ್ನೆ ಬೆಳಗ್ಗೆ ನನ್ನ ಹತ್ರ ಪ್ರೂಫ್ ಸಮೇತ ಇದೆ, ರೋಡ್ ಫೋಟೋಗಳಿದೆ ನನ್ನ ಹತ್ರ, ಆನೆ ಫೋಟೋಗಳಿದೆ, ಎಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಅಧಿಕಾರಿಗಳಿಗೆ ತೋರಿಸ್ಬೇಕಂತ. ಯಾವ ಅಧಿಕಾರಿಗಳು ಬಂದು ಕೇಳಲ್ಲ.